ಸೊ ಆಫ್ಟರ್ ಥರ್ಮಲ್ ಈಕ್ವಿಲಿಬ್ರಿಯಂ ನೆಕ್ಸ್ಟ್ ಟಾಪಿಕ್ ಇವು ಅದಾವ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಈ ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಇದು ಐತಿ. ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಥರ್ಮೋಮೀಟರ್ಸ್ ಈ ಟಾಪಿಕ್ ಐತಿ ಸಿಲೆಬಸ್ಗೆ. ಸ್ಟಾರ್ಟ್ ಅಂತೂ ಮಾಡೋಣ ಹಂಗಾರೆ. ಸೊ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೀಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಹೀಟ್ ಯಾವಾಗಲೂ ಹೈಯರ್ ಟೆಂಪರೇಚರ್ ರೀಜನ್ನಿಂದ ಲೋವರ್ ಟೆಂಪರೇಚರಿಗೆ ಫ್ಲೋ ಆಗ್ತೈತಿ ಅಂತ ನಾವು ನೋಡಿದ್ವಿ. ಹ್ಞೂ ರೀ. ಸೊ ಈಗ ನಾವು ಕಿಟಕಿ ತೆಗೆದ್ವಿ. ಯಾಕೆ ತೆಗೆದ್ವಿ? ಗಾಳಿ ಬರಲಿ, ಗಾಳಿ ಹೆಂಗೆ ಮೂವ್ ಆಗ್ತೈತಿ, ವಿಂಡ್ ಹೆಂಗೆ ಮೂವ್ ಆಗ್ತೈತಿ, ಹೈಯರ್ ಪ್ರೆಷರ್ ಟು ಲೋವರ್ ಪ್ರೆಷರ್, ದಟ್ ಈಸ್ ಡಿಫ್ರೆಂಟ್. ಅದನ್ನು ಮತ್ತೆ ಡಿಸ್ಕಸ್ ಮಾಡ್ಬೋದು ನಾವು ಬೇರೆ ರೀತಿ. ನಾನು ಏನು ಹೇಳಾಕತ್ತೀನಿ ಅಂದರೆ, ಕಿಟಕಿ ನಾವು ಯಾಕೆ ತೆಗೆದ್ವಿ ಅಂದರೆ ಹೊರಗೆ ಸ್ವಲ್ಪ ತಂಪು ಒಳಗೆ ಬರಲಿ ಅಂತಲ್ಲ, ಒಳಗಿನ ಹೀಟ್ ಹೊರಗೆ ಹೋಗಲಿ ಅಂತ ತೆಗೆದು. ಸೊ ಅದಕ್ಕೆ ಹೀಟ್ ಯಾವಾಗಲೂ ಹೈಯರ್ ಟೆಂಪರೇಚರಿಂದ ಲೋವರ್. ಇದನ್ನು ಡಿಸ್ಕಸ್ ಮಾಡಿದ್ವಿ ನಾವು. ಲಾಸ್ಟ್ ನಾವು ಡಿಸ್ಕಸ್ ಮಾಡಿದ್ದೇನೆಂದರೆ ಥರ್ಮಲ್ ಇಕ್ವಿಲಿಬ್ರಿಯಂ ಅಂತ ಒಂದು ಟಾಪಿಕ್. ಥರ್ಮಲ್ ಇಕ್ವಿಲಿಬ್ರಿಯಂ, ಎರಡು ಬಾಡಿ ಥರ್ಮಲ್ ಇಕ್ವಿಲಿಬ್ರಿಯಮ್ನಾಗ ಅದಾವು ಅಂತ ಯಾವಾಗ ಹೇಳ್ಬೋದು ನಾವು ಅಂದರೆ, ಈಗ ಲೈಕ್ ನಾನು ನನ್ನ ಕೈನ ಇಲ್ಲಿ ಬೋರ್ಡ್ ಮೇಲೆ ಇಡ್ತೀನಿ, ನನ್ನ ಕೈ ಮತ್ತು ಈ ಬೋರ್ಡ್ ಎರಡೂ ಥರ್ಮಲ್ ಇಕ್ವಿಲಿಬ್ರಿಯಮ್ನಾಗ ಅದಾವು ಅಂತ ನಾ ಯಾವಾಗ ಹೇಳ್ಬೋದು ಅಂದರೆ, ವೆನ್ ಟೆಂಪರೇಚರ್ ಆಫ್ ಮೈ ಹ್ಯಾಂಡ್ ಈಸ್ ಸೇಮ್ ಆಸ್ ದ ಟೆಂಪರೇಚರ್ ಆಫ್ ದ ಬೋರ್ಡ್. ಅವಾಗ ನೈದರ್ ದ ಹೀಟ್ ವಿಲ್ ಬಿ ಗೆಟಿಂಗ್ ಟ್ರಾನ್ಸ್ಫರ್ಡ್ ಫ್ರಮ್ ಮೈ ಹ್ಯಾಂಡ್ ಟು ದ ಬೋರ್ಡ್ ನಾರ್ ಫ್ರಮ್ ದ ಬೋರ್ಡ್ ಟು ಮೈ ಹ್ಯಾಂಡ್. ನನ್ನ ಕೈಯಿಂದ ಬೋರ್ಡಿಗೂ ಹೀಟ್ ಹೋಗಂಗಿಲ್ಲ. ಅವಾಗ ಮುಂದೆ ಬೋರ್ಡ್ನಿಂದನೂ ನನ್ನ ಕೈಗೆ ಹೀಟ್ ಬರಂಗಿಲ್ಲ. ಐ ಥರ್ಮಲ್ ಇಕ್ವಿಲಿಬ್ರಿಯಂ ಅಂತ. ಸೊ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಕಡೆ ಬಂದರೆ ನಾವೊಂದು ಡಿವೈಸ್ ಯೂಸ್ ಮಾಡ್ತೀವಿ ನೋಡ್ರಿ ಟೆಂಪ್ರೇಚರ್ ಮೆಜರ್ ಮಾಡೋಕೆ. ಏನಂತಾರಲ್ಲ ಅದಕ್ಕೆ? ವಾಲ್ ಕ್ಲಾಕ್ ಅಂತಾರಲ್ಲ ಅದಕ್ಕೆ. ವಾಚ್ ಟೆಂಪ್ರೇಚರ್ ರೀಡ್ ಮಾಡ್ತದಿಲ್ರಿ. ಈಗ ನೋಡ್ರಿ, ಈಗ 1:25 ಟೆಂಪ್ರೇಚರ್ ಆಗೈತಿ ಅಲ್ಲ, ಏನು ಯೂಸ್ ಮಾಡ್ತೀವಿ? ಥರ್ಮೋಮೀಟರ್. ಸೊ ಥರ್ಮೋಮೀಟರ್ನೊಳಗೆ ಜೀವನದಾಗ ಒಂದು ಸರ್ತಿ ಥರ್ಮೋಮೀಟರ್ ಅಂತ ನೋಡಿರ್ತೀರಿ. ಅದ್ರೊಳಗೆ ಒಂದು ಲಿಕ್ವಿಡ್ ಹಾಕಿರ್ತಾರೆ, ಮರ್ಕ್ಯೂರಿ ಹಾಕಿರ್ತಾರೆ. ಸೊ ಮರ್ಕ್ಯೂರಿನ ಯಾಕೆ ಹಾಕ್ತಾರ? ಯಾಕೆ ಸರ್ ಅಂದ್ರೆ ಥರ್ಮೋಮೀಟರ್ನಾಗ ಹಾಕ್ಬೇಕು ಸರ್. ಥರ್ಮೋಮೀಟರ್ ಟೆಂಪರೇಚರನ್ನು ಕರೆಕ್ಟಾಗಿ ತೋರಿಸುತ್ತಲ್ಲ, ಯಾಕೆ ತೋರಿಸುತ್ತೆ? ಆ ಥರ್ಮೋಮೀಟರ್ ಸರ್ ರೊಕ್ಕ ಕೊಟ್ಟಿವಿ, ಚಂದಕ್ಕೆ ರೊಕ್ಕ ಕೊಟ್ಟಿವಿ ಅದಕ್ಕೆ. ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಹೌ ದ್ಯಾಟ್ ವರ್ಕ್ಸ್ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡ್ತೀವಿ. ಸೊ ಈಗ ಥರ್ಮೋಮೀಟರ್ ಒಳಗೆ ಮರ್ಕ್ಯೂರಿನ ಎದಕ್ಕೆ ಹಾಕ್ತಾರ, ಅಥವಾ ಯಾವ ಟೈಪ್ ಆಫ್ ಸಬ್ಸ್ಟೆನ್ಸ್ ಹಾಕ್ಬೇಕು? ಮರ್ಕ್ಯೂರಿನ ಹಾಕ್ಬೇಕಂತಿಲ್ಲ, ಬೇರೆ ಮಟೀರಿಯಲ್ಸ್ ಯೂಸ್ ಮಾಡ್ತಾರೆ. ಲಿಕ್ವಿಡ್ ಹಾಕ್ತಾರೆ, ಸಮ್ಟೈಮ್ಸ್ ಗ್ಯಾಸಸ್ ಯೂಸ್ ಮಾಡ್ತಾರೆ. ದರ್ ಆರ್ ವೆರೈಟಿ. ಪಾಪ್ಯುಲರ್ಲಿ ಯೂಸ್ಡ್ ಈಸ್ ಮರ್ಕ್ಯೂರಿ. ಸೊ ಅದ್ರ ಪ್ರಾಪರ್ಟೀಸ್ ಹೆಂಗಿರ್ಬೇಕು? ಮರ್ಕ್ಯೂರಿನ ಯಾಕೆ ಯೂಸ್ ಮಾಡ್ತಾರೆ, ಅಥವಾ ಯಾವ ಲಿಕ್ವಿಡ್ ಹಾಕ್ತಾರಲ್ಲ ಅದರೊಳಗೆ ಅದ್ರ ಪ್ರಾಪರ್ಟಿ ಹೆಂಗಿರ್ಬೇಕು ಅಂದ್ರೆ, ಈಗ ನಿಮ್ಮಿದು ಗೊತ್ತನ, ಒಂದು ಆಬ್ಜೆಕ್ಟನ್ನು ಹೀಟ್ ಮಾಡಿದ್ರೆ ಅದು ಇದಾಗ್ತದೆ. ಒಂದು ಆಬ್ಜೆಕ್ಟನ್ನು ಹೀಟ್ ಮಾಡಿದ್ರೆ ಏನಾಗ್ತದೆ? ಅದು ಎಕ್ಸ್ಪಾಂಡ್ ಆಗುತ್ತೆ. ಲಿಕ್ವಿಡ್ ಇರಲಿ ಸಾಲಿಡ್, ಇದನ್ನ ಸಾಲ ಕಲ್ತಿರಿಲ್ಲ. ಒಂದು ಆಬ್ಜೆಕ್ಟನ್ನು ಹೀಟ್ ಮಾಡಿದ್ರೆ ಅದು ಎಕ್ಸ್ಪಾಂಡ್ ಆಗ್ತದೆ. ಈಗ ಆ ಥರ್ಮೋಮೀಟರ್ನೊಳಗೆ ಹಾಕುವಂಥ ಲಿಕ್ವಿಡ್ ಪ್ರಾಪರ್ಟಿ ಹೆಂಗಿರ್ಬೇಕಂದ್ರೆ, ಇಟ್ ಶುಡ್ ರಿಯಾಕ್ಟ್ ಟು ಹೀಟ್ ಕೊಟ್ಟ ತಕ್ಷಣ ಅದು ಹಿಂಗೆ ಸುಮ್ಮನೆ ಕೊಡಬಾರ್ದು. ಈಗ ಒಂದಿಷ್ಟು ಮಂದಿ ಎಷ್ಟು ನಾನು ಹೇಳಿದ್ರು ಹಿಂಗೆ ಬಂದ್ಬಿಟ್ಟಾರ, ಹಂಗೆ ಕೊಡಬಾರ್ದು. ಅದು ರಿಯಾಕ್ಟ್ ಮಾಡ್ಬೇಕು. ರಿಯಾಕ್ಟ್ ಮಾಡೋದಂದ್ರೆ ಹೆಂಗೆ? ಆ ಮರ್ಕ್ಯೂರಿ ಹೆಂಗೆ ಬಿಹೇವ್ ಮಾಡಬೇಕು? ಸ್ವಲ್ಪ ಹೀಟ್ ಮಾಡೋಕೆ ಹತ್ಕೊಂಡು ಇಟ್ ಶುಡ್ ಸ್ಟಾರ್ಟ್ ಎಕ್ಸ್ಪಾಂಡಿಂಗ್. ಆ್ಯಕ್ಚುಲಿ ಅದು ರೈಸ್ ಆಗಂಗಿಲ್ಲ, ಎಕ್ಸ್ಪಾಂಡ್ ಆಗಕ್ಕೆ ಟ್ರೈ ಮಾಡ್ತೈತಿ. ನಾವು ಆ ಮರ್ಕ್ಯೂರಿಗೆ ಎಕ್ಸ್ಪಾಂಡ್ ಆಗಕ್ಕೆ ಎಲ್ಲೂ ಜಾಗ ಕೊಡೋಂಗಿಲ್ಲ, ಮ್ಯಾಲಷ್ಟ ಹಿಂಗೆ ಜಾಗ ಕೊಟ್ಟಿರ್ತೀವಿ, ಅದಕ್ಕೆ ಅದು ರೈಸ್ ಹಾಕೊಂತ ಹೋಗ್ತೈತಿ. ಹೌದಾ? ಓಕೆ. ಸೊ ಇಲ್ಲಿ ಏನು ಕೊಟ್ರ ಅಂತ ಹೇಳಿ ನೋಡ್ಕೊಂತ ಹೋಗೋಣ ಥರ್ಮೋಮೀಟರ್ಸ್ ಬಗ್ಗೆ, ಮರ್ಕ್ಯೂರಿ ಬಗ್ಗೆ ಮತ್ತೆ ವಾಪಸ್ ಬರೋಣ. ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಥರ್ಮೋಮೀಟರ್ಸ್ ಟಾಪಿಕ್ನೊಳಗೆ, thermometry is a branch of physics which deals with the measurement of temperature. One second. Physics ನೊಳಗೆ ಒಂದು ಬ್ರಾಂಚ್ ಐತಿ called as thermometry. ಥರ್ಮೋಮೆಟ್ರಿ ಅನ್ನುವಂಥ ಬ್ರಾಂಚ್ನೊಳಗೆ ಮಂದಿ ಕುಂತು ಏನು ವಿಚಾರ ಮಾಡ್ತಾರೆ? ಟೆಂಪರೇಚರ್ ಹೆಂಗೆ ಮೆಜರ್ ಮಾಡೋನ್ಲೆ, ಇದಕ್ಕಿಂತ ಬೆಟರ್ ಏನ್ರಿ ಐತನ್ಲೆ ಅಂತ ವಿಚಾರ ಮಾಡ್ಕೊಂಡು ಹೋಗ್ತಾರ. ಬಿಕಾಸ್ ಎಲ್ಲ ಕಡೆನೂ ನೀವು ಕ್ಲಿನಿಕಲ್ ಥರ್ಮೋಮೀಟರ್ಸ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಡಾಕ್ಟರ್ಸ್ ಏನು ಯೂಸ್ ಮಾಡ್ತಾರಲ್ಲ ಅದೇ ಥರ್ಮೋಮೀಟರ್ ಎಲ್ಲ ಕಡೆ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಈಗ ಲೈಕ್ ಕೆಮಿಸ್ಟ್ರಿ ಒಳಗೆ ನೀವು ಬ್ಲಾಸ್ಟ್ ಫರ್ನೇಸ್ ಕಲ್ತಿರಲ್ಲ?
ಹೋಗಲಿ. ಮೆಟಲ್, ಸಮ್ ಕೈಂಡ್ ಆಫ್ ಮೆಟಲ್ ಎಕ್ಸ್ಟ್ರಾಕ್ಷನ್ ಕಲ್ತಿರಿ, ಯಾವುದರ ಒಂದು ಓರ್ನಿಂದ ಒಂದು ಖನಿಜ ಇರ್ತೈತಿ, ಅದರಾಗಿಂದ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಒಂದು ಪ್ರೊಸೆಸ್. ಹೀಟ್ ಮಾಡ್ಕೊಂಡು ವೆರಿ ಹೈ ಟೆಂಪ್ರೇಚರ್ಸಿಗೆ ಹೀಟ್ ಮಾಡ್ಕೊಂತ ಹೋದಂಗೆ ಫಸ್ಟ್ ಇದೊಂದು ಏನೋ ಸಿಗ್ತೈತಿ, ಇನ್ನು ಸ್ವಲ್ಪ ಹೀಟ್ ಮಾಡಿದ ಕೂಡ ಮತ್ತೊಂದು ಏನೋ ಸಿಗುತ್ತೆ. ಸೊ ಈಗಲ್ಲೇ ಸಿಚುವೇಶನ್ ಹೆಂಗಿತ್ತು ಅಂತಿಕೋರಿ ಸಿಚುವೇಶನ್ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ರೇಸ್ ಆದ ಕೂಡ ನಾವೊಂದೇನೋ ಇಂಗ್ರೀಡಿಯೆಂಟ್ ಅದಕ್ಕೆ ಹಾಕ್ಬೇಕು. ಈಗ ಒಂದು ಕೆಮಿಕಲ್ ರಿಯಾಕ್ಷನ್, ಕೆಮಿಸ್ಟ್ರಿ, ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದೈತಿ, ಅಲ್ಲಿ ವೆರಿ ಹೈ ಟೆಂಪ್ರೇಚರ್ಸ್ನೊಳಗೆ ಅದು ರಿಯಾಕ್ಷನ್ ನಡೀತೈತಿ. ವೆರಿ ಹೈ ಟೆಂಪ್ರೇಚರ್ನೊಳಗೆ ಭಾಳಷ್ಟು ಟೆಂಪ್ರೇಚರ್ ರೀಚ್ ಆದಮೇಲೆ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಿಗೆ ಇನ್ನೊಂದೇನೋ ನಾವು ಅದಕ್ಕೆ ಆ್ಯಡ್ ಮಾಡ್ಬೇಕು. ಲೈಕ್ ಈಗ ಅಡುಗೆ ಮಾಡ್ಬೇಕಾದ್ರೆ ಒಂದು ಸಡನ್ ಸ್ಟೇಜ್ನೊಳಗೆ ನಾವು ಉಪ್ಪು ಹಾಕ್ಬೇಕು ಅಂತ ಇರ್ತೈತಲ್ಲ, ಹಂಗೆ ಆ ಕೆಮಿಕಲ್ ರಿಯಾಕ್ಷನ್ ಒಳಗೆ ಇನ್ನೊಂದು ಆ್ಯಡ್ ಮಾಡ್ಬೇಕು. ಸೊ ಈಗ ಪರ್ಟಿಕ್ಯುಲರ್ ಟೆಂಪ್ರೇಚರ್ ರೀಚ್ ಆದ ಕೂಡ ನಾವು ಇನ್ನೊಂದು ಹಾಕ್ಬೇಕಾಗೈತಲ್ಲ, ಆ ಟೆಂಪ್ರೇಚರ್ 500 ಡಿಗ್ರಿ ಸೆಲ್ಸಿಯಸ್ ಅಂತ ಅನ್ಕೊಂಡು ನಾವು ಈಗ 500 ಡಿಗ್ರಿ ಸೆಲ್ಸಿಯಸ್ನ ನಿಮ್ಮ ಮನೆಯಾಗಿರೋಂಥ ಥರ್ಮಾಮೀಟರ್ ತೊಗೊಂಡು ಹೋಗಿ ಮೆಜರ್ ಮಾಡೋಕ್ಕಾಗತ್ತನ? ಮೆಲ್ಟ್ ಆಗಿ ಹೋಗ್ತದೆ, ಕರಿ ಹೋಗ್ತೈತಿ. ಅದಕ್ಕೆ ನಾ ಏನು ಟ್ರೈ ಮಾಡಾಕತ್ತೀನಿ, ಒಂದೇ ಟೈಪ್ ಆಫ್ ಥರ್ಮಾಮೀಟರ್ ಎಲ್ಲ ಕಡೆ ಯೂಸ್ ಮಾಡಕ್ಕೆ ಬರಂಗಿಲ್ಲ. ಹಾಂ, ಸೊ ಅದಕ್ಕೆ ಥರ್ಮೋಮೆಟ್ರಿ ಅನ್ನುವಂಥ ಒಂದು ಬ್ರಾಂಚ್ ಆಫ್ ಫಿಸಿಕ್ಸ್ನೊಳಗೆ ಈ ಟೆಂಪ್ರೇಚರ್ ಮೆಜರ್ಮೆಂಟ್ ಬಗ್ಗೆನ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂತ ಹೋಗ್ತಾರೆ. ಧನ್ಯವಾದ. ಆ ಡಿವೈಸ್ ವಿಚ್ ಮೆಷರ್ಸ್ ದ ಟೆಂಪರೇಚರ್ ಆಫ್ ಅ ಬಾಡಿ ಈಸ್ ಕಾಲ್ಡ್ ಥರ್ಮಾಮೀಟರ್. ಯಾವ ಡಿವೈಸನ್ನು ತೊಗೊಂಡು ನಾವು ಒಂದು ಬಾಡಿ ಅಂದ್ರೆ ಮನುಷ್ಯರ ಬಾಡಿನ ಅಂತಲ್ಲ, ಯಾವುದೋ ಬಾಡಿದು ನೀವು ಟೆಂಪ್ರೇಚರ್ ಮೆಷರ್ ಮಾಡ್ತೀರ ಆ ಡಿವೈಸಿಗೆ ಅಂತ. ದೇರ್ ಆರ್ ಅ ಫ್ಯೂ ರಿಕ್ವೈರ್ಮೆಂಟ್ಸ್ ಫಾರ್ ದಿ ಮೆಷರ್ಮೆಂಟ್ ಆಫ್ ಟೆಂಪರೇಚರ್ ಯೂಸಿಂಗ್ ಅ ಥರ್ಮಾಮೀಟರ್ ವಿಚ್ ಆರ್ ಎಕ್ಸ್ಪ್ಲೇನ್ಡ್ ಬಿಲೋ. ಲೈಕ್ ನೀವು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ರಿ ಅಂತ, ಸನ್ಮಾರ್ಕ್ ಥರ್ಮಾಮೀಟರ್ಸ್ ಅಂತ ಹೇಳಿ, ಯಾಕೆ ನಾವು ನಮ್ಮ ಹೆಸರು ಇಟ್ಕೊಂತೀವಿ, ಹಂಗೆ ಮಾಡಿ ನಿಮ್ಮ ಹೆಸರು ಇಟ್ಕೊಂಡು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ರಿ ವಿಚ್ ಮ್ಯಾನುಫ್ಯಾಕ್ಚರ್ಸ್ ಥರ್ಮಾಮೀಟರ್ ತಯಾರು ಮಾಡುವಂಥ ಕಂಪ್ನಿ ಸ್ಟಾರ್ಟ್ ಮಾಡಿದ್ರಿ. ಅವಾಗ ನೀವು ಥರ್ಮಾಮೀಟರ್ ಮಾಡೋಣ ಅಂತ ಹೇಳಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಒಂದು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಕಡೆ ಕುಂತ್ರ ಏನು ಮಾಡೋಣ, ಈಗ ಥರ್ಮಾಮೀಟರ್ ಹೆಂಗೆ ಮಾಡುತ್ತೆ ಮಾಡೋಣ ತಗೋ, ಹೆಂಗಾರು ಮಾಡಕ್ಕೆ ಬರೋಂಗಿಲ್ಲ. ಯಾವುದೋ ಒಂದು ಕಂಪ್ನಿ, ಒಂದು ಇಂಡಸ್ಟ್ರಿ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ ರಾ ಮಟೀರಿಯಲ್ಸ್ ಬೇಕಲ್ಲ, ಇದು ಬೇಕು ಅದನ್ನು ಇದನ್ನು ಮಾಡ್ಕೊಂಡು ಅದನ್ನು ಹಿಂಗೆ ಮಾಡ್ಕೊಂಡು ಮಾಡಿದ್ಮೇಲೆ ಒಂದೇನು ಇದಾಗ್ತೈತಿ, ನಾವು ಹೋಗಿ ಮಾರ್ಕೆಟ್ನಾಗ ಅದನ್ನು ಇದನ್ನು ಮಾಡ್ಬೋದು. ಸೊ ಅದಕ್ಕೆ ಒಂದು ಥರ್ಮಾಮೀಟರನ್ನು ತಯಾರು ಮಾಡ್ಬೇಕಂದ್ರೆ ಏನೇನು ಬೇಕಾಗ್ತೈತಿ, ಏನು ರಿಕ್ವೈರ್ಮೆಂಟ್ಸ್ ಅಂಥೇಳಿ ನೆಕ್ಸ್ಟ್ ನಾವು ಒಂದಿಷ್ಟು ಪಾಯಿಂಟ್ಸ್ನೊಳಗೆ ನೋಡ್ತೀವಿ. ಒಂದೇದೇನು ಬೇಕು, ಆ ಥರ್ಮಾಮೆಟ್ರಿಕ್ ಸಬ್ಸ್ಟೆನ್ಸ್ ಬೇಕು. ಆ ಟೆಂಪ್ರೇಚರ್ ಮೆಷರ್ ಮಾಡೋಕೆ ಒಂದು ಮಟೀರಿಯಲ್ ಬೇಕಲ್ಲ. ಲೈಕ್ ಜನರಲಿ ಏನು ಯೂಸ್ ಮಾಡ್ತೀವಿ ನಾವು, ಮರ್ಕ್ಯೂರಿ ಯೂಸ್ ಮಾಡ್ತೀವಿ. ನಾನು ಹಂಗೆ ಮಾತಾಡ್ತೀನಿ, ನಾ ಯಾಕೆ ಹುರುಪ್ನಾಗ ಮಾತಾಡಲಿ, ನಾನು ನಿದ್ಗಣ್ಣ ಮರ್ಕ್ಯೂರಿ ಸರ್ ಒಂದಿಷ್ಟು ಮಂದಿ ಅದನ್ನೂ ಅನ್ನೋಲ್ರಿ ಎಲ್ಲಿ ತೋರ್. ಓಕೆ, ನಿಮ್ಮ ಸ್ಕೂಲ್ನೊಳಗೆ ಹೆಂಗೆ ನಿಮಗೆ ಟ್ರೈನ್ ಮಾಡ್ಯಾರ ಗೊತ್ತಿಲ್ಲ. ಈ ಕಡೆ ಟೀಚರ್ ಸುಮ್ಮ ಮಾತಾಡ್ಕೊಂತ ಹೋಗೋದು, ನೀವು ಆ ಕಡೆ ಸುಗೋಂತ ಕೊಡೋದು, ಹಿಂಗೆ ಮಾಡ್ಯಾರೋ ಇಂಟ್ರಾಕ್ಷನ್ ಇರ್ತಿತ್ತು ನನಗೆ ಗೊತ್ತಿಲ್ಲ. ನನಗೆ ಕ್ಲಾಸ್ನೊಳಗೆ ಪ್ರತಿಯೊಬ್ಬರು ಇಂಟ್ರಾಕ್ಟ್ ಮಾಡ್ತಿರ್ಬೇಕು, ನನ್ನ ಜೋಡಿ ಮಾತಾಡ್ತಿರ್ಬೇಕು. ಏನು ಸರ್ ಆರಾಮ, ಹಂಗಲ್ಲ, ನಾ ಇಲ್ಲಿ ಏನು ಕಲಿಸ್ತಿರ್ತೀನಿ ಅದ್ರ ತಕ್ಕಂಗೆ ಇಂಟ್ರಾಕ್ಟ್ ಮಾಡ್ತಿರ್ಬೇಕು. ಓಕೆ, ಧನ್ಯವಾದ. ಸೊ ಒಂದೇದು ಒಂದು ಥರ್ಮಾಮೆಟ್ರಿಕ್ ಸಬ್ಸ್ಟೆನ್ಸ್ ಬೇಕಂತ. ಏನು ಹಂಗಂದ್ರೆ ಆ ಸಬ್ಸ್ಟೆನ್ಸ್ ಹೂಸ್ ಫಿಸಿಕಲ್ ಪ್ರಾಪರ್ಟಿ ಚೇಂಜಸ್ almost linearly with the rise of temperature is called thermometric substance, and its chosen property is called thermometric property. ಈಗ ಫ್ರೆಂಡ್ಸ್ ಸೇರಿ ಥರ್ಮಾಮೀಟರ್ ಕಂಪ್ನಿ ಸ್ಟಾರ್ಟ್ ಮಾಡ್ಯಾರ. ಸೊ ಈಗ ಅವರು ಇದರೊಳಗೆ ಏನಾರ ಒಂದು ಗ್ಲಾಸ್ ಟ್ಯೂಬ್ ಗತೆ ಮಾಡ್ಬೇಕಾಗ್ತೈತ್ಲೆ ನಾವು ಥರ್ಮಾಮೀಟರಿಗೆ, ಅದರೊಳಗಿಂದ ಲಿಕ್ವಿಡ್ ಹಾಕಿರ್ತಾರಲಿಪ್ಪ, ಅದೇನು ಹಾಕಿರ್ತಾರಪ್ಪ ನಂಗೆ ಗೊತ್ತಿಲ್ಲ, ಹಾಕ್ಲಿ ಏನಾರ ನೀರು ಹಾಕೋಲ್ ಅಂತ ಹಂಗೆ ಮಾಡಿದ್ರೆ ನಡೆಯಂಗಿಲ್ಲ. ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಕತ್ತಾರ, ಒಂದು ಥರ್ಮಾಮೆಟ್ರಿಕ್ ಸಬ್ಸ್ಟೆನ್ಸ್ ಅಂತ ಇರುತ್ತೆ, ಅದರ ಗುಣಗಳು, ಅದರ ಪ್ರಾಪರ್ಟೀಸ್ ಹೆಂಗಿರ್ಬೇಕಂದ್ರೆ ಟೆಂಪ್ರೇಚರ್ ಹೆಚ್ಚಿಗೆ ಆದ ಕೂಡಲೇ ಆ ಲಿಕ್ವಿಡ್ ನೀವೇನು ಯೂಸ್ ಮಾಡಿರ್ತಿರಲ್ಲ ಅದರೊಳಗೆ ಏನೋ ಒಂದು ಹೆಚ್ಚಿಗೆ ಆಗ್ಬೇಕು, ಒಟ್ಟು ಅದು ರಿಯಾಕ್ಟ್ ಮಾಡ್ಬೇಕಾ ಇದಕ್ಕೆ ಟೆಂಪ್ರೇಚರ್ ಹೆಚ್ಚಿಗೆ ಅದಕ್ಕೆ. ಅದು ನೀವು ಒಂದು ಹಿಂಗೆ ಮಾಡಿದ್ರಿ ಅಂತ ಉಸುಗೆ ಹಾಕ್ಬಿಟ್ರಿ, ಥರ್ಮಾಮೀಟರ್ನೊಳಗೆ ಉಸುಗೆ ಹಾಕ್ಬಿಟ್ರಿ, ಅದು ಎಕ್ಸ್ಪಾಂಡು ಆಗಂಗಿಲ್ಲ. ಅಥವಾ ಅಕಸ್ಮಾತ್ ಎಕ್ಸ್ಪಾಂಡ್ ಆದರೂ ಭಾಳ ನೆಗ್ಲಿಜಿಬಲ್ ಇರ್ತೈತೆ, ನೆಗ್ಲೆಕ್ಟ್ ಮಾಡ್ಬೋದು ನಾವು ಅದನ್ನು. ಸೊ ಅಷ್ಟು ಹಂಗೆ ಮಾಡಬಾರ್ದು. ಎಂಥವು ಸಬ್ಸ್ಟೆನ್ಸ್ ಯೂಸ್ ಮಾಡ್ಬೇಕು, ಯಾವುದು
ಟೆಂಪರೇಚರಿಗೆ ರಿಯಾಕ್ಟ್ ಮಾಡುತ್ತೆ. ಹಾಂ, ನೆಕ್ಸ್ಟ್ ಕ್ಯಾಲಿಬ್ರೇಷನ್. ನೆಕ್ಸ್ಟ್ ಏನು ಬೇಕಂತ್ರಿ? ಕ್ಯಾಲಿಬ್ರೇಷನ್. ಓಕೆ, ನೀವೊಂದು ಕೆಲಸ ಮಾಡಿ, ಆ ಕಂಪ್ನಿ ಒಳಗೆ ಗ್ಲಾಸ್ ತೊಗೊಂಬಂದ್ರಿ, ಅದನ್ನು ಮೆಲ್ಟ್ ಮಾಡಿ, ಒಂದು ದೊಡ್ಡದೊಂದು ಗ್ಲಾಸದೊಂದು ಬ್ಲಾಕ್ ತೊಗೊಂಬಂದು ಮೆಲ್ಟ್ ಮಾಡಿ ಮೌಲ್ಡ್ನೊಳಗೆ ಹಾಕಿ, ಅಚ್ಚಂತ ಕರೀತಾರೆ ನೋಡ್ರಿ, ಮೌಲ್ಡ್ನೊಳಗೆ ಹಾಕಿ ಸಣ್ಣ ಥರ್ಮೋಮೀಟರ್ಸ್ ಮಾಡಿದ್ರಿ. ಅದ್ರ ಒಂದು ಸ್ಮಾಲ್ ಹೋಲ್ ಮಾಡಿ ಅದರಾಗ ಮರ್ಕ್ಯೂರಿ ಹಾಕಿ ಅದನ್ನು ಸೀಲ್ ಮಾಡಿ ನಮ್ಮ ಥರ್ಮೋಮೀಟರ್ ರೆಡಿ ಆಗಿ, ಅದನ್ನು ತೊಗೊಂಡು ಹೋಗಿ ಅದನ್ನು ನೀವು ಒಂದು ಬಾಕ್ಸ್ನೊಳಗೆ ಹಾಕಿ ಮಾರ್ಕೆಟ್ನೊಳಗೆ ಕೊಟ್ರಿ. ನೋಡ್ರಿ, ನಮ್ದು ಹಿಂಗೆ ಕಂಪ್ನಿ ಸ್ಟಾರ್ಟ್ ಮಾಡೀವಿ, ಇದನ್ನು ಯಾರು ಮಾರಿ ಬೇಕಾದ್ರೆ ನಾವು ಡಿಸ್ಕೌಂಟ್ನೊಳಗೆ ಮಾರ್ಸಿ ಸ್ವಲ್ಪ ಕಡಿಮೆ ರೇಟ್ನಾಗ ಕೊಡ್ತೀವಿ ಅಂತ ಅಂಗಡಿಯವ್ರಿಗೆ ಹೋಗಿ ನೀವು ಕೊಡಾಕತ್ತೀರಿ ಫಸ್ಟಿಗೆ. ಸೊ ಕಸ್ಟಮರ್ ಬಂದರು, ಒಂದು ಥರ್ಮೋಮೀಟರ್ ಕೊಡ್ರಿ ಅಂತ ಒಬ್ಬ ಅಂಗಡಿಗೆ ಬಂದ. ಆ ಅಂಗಡಿಯವ್ ಏನು ಮಾಡ್ತಾನೆ, ನೀವು ಹೇಳಿರ್ತೀರಿ ಬೇರೆ ಕಂಪ್ನಿಗಿಂತ ಸ್ವಲ್ಪ ಹೆಚ್ಚಿಗೆ ಪ್ರಾಫಿಟ್ ನೀನು ಕೊಡ್ತೀನಿ, ನಮ್ದು ಥರ್ಮೋಮೀಟರ್ ತೋರಿಸ್ನಿ ಅವ್ರಿಗೆ ಅಂತ ಹೇಳಿ ಬಂದು. ಸೊ ಅವರು ಕೊಟ್ಟರು, ಸನ್ಮಾರ್ ಥರ್ಮೋಮೀಟರ್ಸ್ ಅಂತ ಕೊಟ್ಟರು. ಅವ್ರು ಅದನ್ನು ಓಪನ್ ಮಾಡಿ ನೋಡ್ತಾರೆ, ಇದ್ರಾಗ ಮಾರ್ಕಿಂಗ ಇಲ್ಲ, ಈಗ ನೀವು ಸ್ಕೇಲ್ ತೊಗೊಂಬಂದ್ರಿ ಅಂತಿಕೋರಿ ಅಂಗಡಿಗೆ ಹೋಗಿ, ಆ ಪ್ಲೇನ್ ಐತದ ಭಾರಿ. ಆ ಕಂಪ್ನಿಯವ್ರಿಗೆ ಹೋಗಿ ಕೇಳಿದ್ರಿ, ಏನಿದು ಸ್ಕೇಲ್? ನೋಡ ನಮ್ಮ ಸ್ಕೇಲ್ ಎಂತ ಗಟ್ಟಿ ಮುಟ್ಟೈತಿ, ಮುರಿಯಂಗೆ ಇಲ್ಲ. ತಮ್ಮ ಅದು ಮುರಿಯಂಗಿಲ್ಲ, ಕರೆಕ್ಟು ಮಾರ್ಕ ಇಲ್ಲದ್ರಾಗ 0 ಸೆಂಟಿಮೀಟ್ರಲ್ಲಿ 1 ಸೆಂಟಿಮೀಟ್ರಲ್ಲಿ ಮಾರ್ಕ ಮಾಡಿಲ್ಲ. ಸೊ ಅದಕ್ಕೆ ಥರ್ಮೋಮೀಟರ್ ನಾವು ತಯಾರು ಮಾಡ್ಬೇಕಂದ್ರೆ the first thing is we need to have a thermometric substance which reacts to change in temperatures. Second thing, calibration ಅಂದ್ರೆ ಕ್ಯಾಲಿಬ್ರೇಷನ್ ಮಾಡೋದಂದ್ರೆ ಮಾರ್ಕ್ ಮಾಡಬೇಕು. ಏನು ಮಾರ್ಕ್ ಮಾಡಬೇಕು? ಜನರಲಿ ನಾರ್ಮಲಿ ಯೂಸ್ಡ್ ಥರ್ಮೋಮೀಟರ್ಸ್ನೊಳಗೆ ಒಂದು ಲೋವರ್ ಫಿಕ್ಸ್ಡ್ ಪಾಯಿಂಟ್, ಒಂದು ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಇರ್ತೈತಿ. ಈಗ ನೀವು ಸ್ಕೇಲ್ ತೊಗೊಂಡ್ರಿ ಅಂತಿಕೋರಿ, ಸ್ಕೇಲ್ನೊಳಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇಂದ, ಈಗ ಲೈಕ್ ಎಲ್ಲ ಸ್ಕೇಲ್ನೊಳಗೂ 0 ಸೆಂಟಿಮೀಟ್ರಿಂದ ಸ್ಟಾರ್ಟ್ ಆಗಿ 15 ಸೆಂಟಿಮೀಟ್ರಿಗೆ ಎಂಡ್ ಆಗ್ತೈತೆ. ಏನು ಬೇರೆ ಬೇರೆ ಸ್ಕೇಲ್ನೊಳಗೆ ಬೇರೆ ಬೇರೆ ಮಾರ್ಕ್ ಮಾಡಿರ್ತಾರೆ. 0 ಏನು ಚಲೋ ಮಾಡಿ 15. 0 ಈಸ್ ಕಾಲ್ಡ್ ಆಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್. ಆ ಸ್ಕೇಲ್ ಎಲ್ಲಿಂದ ಚಲೋ ಆಗ್ತೈತಿ ಅದಕ್ಕೆ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತಾರೆ. ಎಲ್ಲಿಗೆ ಮುಗಿತೈತಿ ಅದು ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್. ಸಿಮಿಲರ್ಲಿ ನಿಮ್ಮ ಥರ್ಮೋಮೀಟರ್ನೊಳಗೆ ನೀವು ಮಾರಾಟಕ್ಕೆ ಇಡೋಕಿನ್ನ ಮೊದಲು ಅದ್ರ ಮೇಲೆ ಕ್ಯಾಲಿಬ್ರೇಷನ್ ಮಾಡಬೇಕು, ಒಂದು ಲೋವರ್ ಫಿಕ್ಸ್ಡ್ ಪಾಯಿಂಟ್ ಡಿಸೈಡ್ ಮಾಡಬೇಕು. ಓಕೆ, ಈಗ ನಿಮ್ಮ ಮಾಹಿತಿ ಪ್ರಕಾರ, ನಿಮಗೆ ಗೊತ್ತಿರೋ ಪ್ರಕಾರ ಒಂದು ಥರ್ಮೋಮೀಟರ್ನೊಳಗೆ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಯಾವ್ದು ತೊಗೊಂಡಿರ್ತಾರೆ? ಥರ್ಮೋಮೀಟರ್ ಕಂಡಿರಿಲ್ಲ ಜೀವನದಾಗ, ಹೋಲ್ಬಿಡು. ಜನರಲಿ ಅಟ್ಲೀಸ್ಟ್ ವೆದರ್ ಫೋರ್ಕಾಸ್ಟಿಂಗ್ ಮಾಡ್ಬೇಕಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಜನರಲಿ 0 ಡಿಗ್ರಿ ಸೆಲ್ಸಿಯಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ. ನಾವು ಮುಂದೆ ಏನು ಹೇಳ್ತಿರ್ಬಹುದು ಅಂತ ನೀವು ಗೆಸ್ ಮಾಡಿ ಮಾತಾಡ್ಬೇಕು. ಜೀವನ ಬೇಸರ ಆಗತ್ತೆ ಬಿಡಿ ಸರ್ ನಮಗೆ. ಓಕೆ, ನೆಕ್ಸ್ಟ್ ಜನರಲಿ 100 ಡಿಗ್ರಿ ಸೆಲ್ಸಿಯಸ್ ಇಸ್ ಈಗ ಅವರೆಲ್ಲ ಹೇಳ್ತಾರೆ ಏನಂತ, ಥರ್ಮೋಮೀಟರ್ ಅಲ್ಲ ಐತಿ ಆ ಪ್ಯಾರಾಗ್ರಾಫ್ನೊಳಗೆ, ಥರ್ಮೋಮೀಟರ್ ನೀವು ಕ್ಯಾಲಿಬ್ರೇಷನ್ ಮಾಡ್ತಿರಲ್ಲ ಅದಕ್ಕೊಂದು ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಇರ್ತೈತಿ, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಇರುತ್ತೆ. ಲೋವರ್ ಫಿಕ್ಸ್ಡ್ ಪಾಯಿಂಟನ್ನ 0 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಹೆಂಗೆ ಚೂಸ್ ಮಾಡ್ತೀವಿ ಅಂದ್ರೆ ಆರ್ಬಿಟ್ರರಿ ಆಗಿ ಚೂಸ್ ಮಾಡ್ತಾರಂತವ್ರು. ಆರ್ಬಿಟ್ರರಿ ಹಂಗಂದ್ರೆ ಸರ್, ಹಂಗಂದ್ರೆ ರ್ಯಾಂಡಮ್ ಆಗಿ. ಓಕೆ, ಒಂದು ಮಾತು, ಟೆಂಪ್ರೇಚರನ್ನು ಮೆಜರ್ ಮಾಡೋಕೆ ಯೂನಿಟ್ ಯಾವ್ದು ರೀ? ಕೆಲ್ವಿನ್. SI ಯೂನಿಟ್ ಈಸ್ ಕೆಲ್ವಿನ್, ಹೌದಾ? ಬಟ್ ಜನರಲಿ ನಾವು ರಿಯಲ್ ಲೈಫ್ನೊಳಗೆ ಟೆಂಪ್ರೇಚರ್ ಬಗ್ಗೆ ಹಿಂಗಂತೀರಿ, ಗದಗ್ನೊಳಗೆ ನಿನ್ನ 400 ಕೆಲ್ವಿನ್ ಇತ್ತಂತಲೇ ಅಂತಾರೆ. 300 ಕೆಲ್ವಿನ್ ಇತ್ತು, 400 ಕೆಲ್ವಿನ್ ಭಾಳ ಆತ, 400 ಭಾಳ ಆತ, 300 ಕೆಲ್ವಿನ್ ಹಿಂಗಂತ ಡಿಗ್ರಿ ಸೆಲ್ಸಿಯಸ್ ಅಂತೀವಿಲ್ರಿ ನಾವು. ಹಾಂ, ಸೊ ಮೊದಲಿಗೆ ಭಾಳ ದಿವಸದ ಹಿಂದೆ ಟೆಂಪ್ರೇಚರನ್ನು ಡಿಗ್ರಿ ಸೆಲ್ಸಿಯಸ್ನೊಳಗೆ ಅಷ್ಟೇ ಮೆಜರ್ ಮಾಡ್ತಿದ್ರು. ಅವಾಗೊಬ್ಬವ ಸೈಂಟಿಸ್ಟ್ ಕೆಲ್ವಿನ್ ಅಂತ ಹೇಳಿ ಬಂದು ಜಗಳ ತೆಗದ. ಏನು ಜಗಳ ತೆಗದ ಅಂದ್ರೆ, ಇದೇನು ನೀವು ಸಿಸ್ಟಮ್ ಇಟ್ಕೊಂಡಿರಿ ನೋಡಿ ಟೆಂಪ್ರೇಚರ್ ಮಾಡೋದು ತಪ್ಪೈತ್ಲೆ, ಇದು ಸರಿ ಇಲ್ಲಿದು ಅಂತ ಹೇಳಿ. ಅವಾಗ ಈ ಸೆಲ್ಸಿಯಸ್ಸನ್ನು ಫಾಲೋ ಮಾಡೋದು ಒಂದು ಗ್ರೂಪ್ ಇರುತ್ತೆ ನೋಡ್ರಿ, ಫ್ಯಾನ್ ಗ್ರೂಪ್, ನಾವೆಲ್ಲರೂ ಸೆಲ್ಸಿಯಸ್ ಸಪೋರ್ಟ್ ಅಂತಿರ್ತಾರಲ್ಲ, ಅವರು ವಾಪಸ್ ಜಗಳ ತೆಗಿತಾರೆ. ಏನು ದೊಡ್ಡ ಶಾಣೆ ಅನ್ನಿ, ಇದ್ರಾಗ ಏನು ತಪ್ಪೈತೆ ಹೇಳು ಅಂತ ವಾಪಸ್ ಕೇಳ್ತಾರೆ. ಯಾರಿಗೆ? ಕೆಲ್ವಿನ್.
ಎಕ್ಸಾಕ್ಟ್ಲಿ ಇದು ಹಿಂಗೆ ಆಗಿಲ್ಲ, ನಾ ಬಿಲ್ಡಪ್ ಕೊಟ್ಟು ಹೇಳಾಕತ್ತೀನಿ ಅರ್ಥ ಆಗಲಿ ಅಂಥೇಳಿ. ಬಟ್ ಕೆಲ್ವಿನ್ಗೆ ಅಬ್ಜೆಕ್ಷನ್ ಇತ್ತು, ದಿಸ್ ಈಸ್ ರಾಂಗ್ ಅಂತ ಹೇಳಿದವ. ಯಾಕೆ ರಾಂಗ್ ಅಂತೂ ನಾವು ಎಕ್ಸ್ಪ್ಲೈನ್ ಮಾಡ್ತಾನೆ. ಈಗ ನೋಡಿ, ನಿಮ್ಮ ಹೈಟ್ ಎಷ್ಟು ಅಂತ ನಾ ಕೇಳಿದರೆ 5 feet ಸಮಥಿಂಗ್ ಅಂತೇನೋ ಒಂದು ವ್ಯಾಲ್ಯೂ ಹೇಳ್ತೀರಿ ನೀವು. ಹಾಂ, ಸೊ ಹಂಗೆ ಲೆಂತ್ನೊಳಗೆ ಮೀಟರ್ ನಾವು ಯೂಸ್ ಮಾಡ್ತೀವಿ. ಓಕೆ, ಹೈಟ್ ಬಿಟ್ಬಿಟ್ರಿ, ಇಲ್ಲಿ ಹೆಂಗೆ ಕಾಣಿಸುತ್ತಲ್ಲ, ಈ ಬೋರ್ಡ್ದು ಲೆಂತ್ ಒಂದು 2 ಮೀಟರ್ ಐತೆ ಅಂತಿಕೋ. ಈಗ ನಾನು ಏನು ಮಾಡ್ತೀನಿ, ಈ ಬೋರ್ಡನ್ನ ಒಂದು ಅರ್ಧ ಕಟ್ ಮಾಡಿಬಿಡ್ತೀನಿ. ಅವಾಗ ಎಷ್ಟು ಆಯ್ತು ಲೆಂತ್? 1 ಮೀಟರ್. ಅದ್ರಾಗ ಮತ್ತೆ ಅರ್ಧ ಕಟ್ ಮಾಡ್ತೀನಿ, ಎಷ್ಟಾಯ್ತು? 0.5 ಮೀಟರ್ ಆಯ್ತು. ಅದ್ರಾಗ ಮತ್ತೆ ಅರ್ಧ ಮಾಡ್ಕೊಂತ ಎಲ್ಲಿ ತನಕ ಕಡಿಮೆ ಮಾಡ್ಬೋದು ನಾವು? ಬೋರ್ಡ ಇಲ್ಲಪ್ಪ, ಕಿತ್ತ ಹೋಗೋದು ಬಿಡುದು. ಏನಾಯ್ತು ಅವಾಗ ಹೈಟ್? ಅದು ಏನಾಯ್ತು ಹೇಳ್ರಿ? 0. ಸೊ ಅಲ್ಲಿ ಲೆಂತ ಇಲ್ಲ ಅಂದ್ರೆ ನಾವೇನಂತೀವಿ ಅದಕ್ಕೆ? 0. 0ದ ಅರ್ಥ ಏನು ಗೊತ್ತನ? ಅದು ಇಲ್ಲೇ ಇಲ್ಲ, ಆ ವ್ಯಾಲ್ಯೂ ಅಲ್ಲಿಗೆ ಲಾಸ್ಟ್, ಅದಕ್ಕಿಂತ ಕಡಿಮೆ ಚಾನ್ಸ್ ಇಲ್ಲ ಅಂತಂದ್ರೆ 0 ಅಂತಾರೆ ಅದಕ್ಕೆ. ಓಕೆ, ಸೊ ಈಗ ಇದು ಡಸ್ಟರ್ ಐತಲ್ಲ, ಫಾರ್ ಎಕ್ಸಾಂಪಲ್ ದಿಸ್ ಈಸ್ 200 ಗ್ರಾಮ್ ಅಂತ ಅನ್ಕೋರಿ. ಹಾಂ, ಈಗ ನಾನು ಇದ್ರದ್ದು ಮಾಸನ್ನು ರೆಡ್ಯೂಸ್ ಮಾಡ್ಕೊಂತ ಲೈಕ್ ಒಂದಿಷ್ಟು ಮಂದಿ ತಮ್ಮ ಕಾನ್ಸಂಟ್ರೇಷನನ್ನು, ಕ್ಲಾಸ್ನೊಳಗಿರೋಂಥ ಇಂಟ್ರೆಸ್ಟನ್ನು ಹೆಂಗೆ ಕಡಿಮೆ ಮಾಡ್ಕೋಂತ ಹೊಂಟಾರೆ ನೋಡ್ರಿ. ನನಗೆ ಸಂಬಂಧ ಇಲ್ಪ, ಅವ ಮಾಸ್ತರ ಎಕ್ಸಾಮ್ ಬರೀತಾನ, ಅವನ ಓದಲಿ, ನಾ ಯಾಕೆ ಓದಲಿ ಅಂತಂದಿಷ್ಟು ಮಂದಿ ಬಿಡಾಕತ್ತಾರ. ಇಟ್ಸ್ ಓಕೆ, ನಿಮ್ಮ ಡಿಸಿಷನ್. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಸ್ವಾಮಿ ವಿವೇಕಾನಂದ ಹೇಳ. ನಾ ಇಲ್ಲ, ನಿಮ್ಮ ಭವಿಷ್ಯ ನೀವೇ ನಿರ್ಧಾರ ಮಾಡ್ತೀರಿ. ಬೇರೆ ಯಾರ ಮುಂದೆ ನೀವು ಯಾರ ಮ್ಯಾಲೂ ಕಂಪ್ಲೇಂಟ್ ಮಾಡಕ್ಕೆ ಬರೋಂಗಿಲ್ಲ. ನಮ್ಮ ಟೀಚರ್ ಹಿಂಗಿತ್ತು, ಅದಕ್ಕೆ ನನಗೆ ಹಿಂಗೆ ಜೀವನ ಹಿಂಗಾತ, ನಮ್ಮ ಅಪ್ಪ ಅಮ್ಮ ಹಿಂಗಿದ್ರು, ಏನು ಹೇಳಕ್ಕೆ ಬರೋಂಗಿಲ್ಲ. ನೀವೇ ಜವಾಬ್ದಾರು ಅಷ್ಟ, ಬೇರೆ ಯಾರೂ ಇಲ್ಲ. ಓಕೆ, ಸಾಕು. ಸೊ ಇದು 200 ಗ್ರಾಮ್ ಮಾಸ್ ಐತೆ ಅಂತ ಅನ್ಕೊಡಿ. ಇದನ್ನು ಮಾಸ್ ಕಡಿಮೆ ಮಾಡ್ಕೊಂತ ಹೋಗ್ತೀನಿ. 150 ಗ್ರಾಮ್, 100 ಗ್ರಾಮ್, 50 ಗ್ರಾಮ್, 25 ಗ್ರಾಮ್, 12.5 ಹಿಂಗೆ ಮಾಡ್ಕೊಂತ ಎಲ್ಲಕ್ಕಿಂತ ಕಡಿಮೆ ಎಷ್ಟು ಮಾಡ್ಬೋದು ನಾವು? 0. ದ ಮಾಸ್ ಆಫ್ ದ ಡಸ್ಟರ್ ಈಸ್ 0 kg ಅಂದ್ರೆ ದಟ್ ಈಸ್ ದ ಲೀಸ್ಟ್ ಪಾಸಿಬಲ್. ಅದೆಲ್ಲಕ್ಕಿಂತ ಕಡಿಮೆ, ಅದಕ್ಕಿಂತ ಕಡಿಮೆ ಮಾಡಕ್ಕೆ ಬರುತ್ತೆ? 0 ಅಂದ್ರೆ ಅರ್ಥ ಏನು ಗೊತ್ತಾನೆ? ದಿಸ್ ಈಸ್ ಲೀಸ್ಟ್ ಅಂತ, ಹೌದಾ? ಈಗ ಕೆಲ್ವಿನ್ ಏನಂತಾನ, ಟೆಂಪ್ರೇಚರ್ನೊಳಗೆ 0 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಂತೀರಿ ನೀವು. ಈಸ್ ದ್ಯಾಟ್ ಲೀಸ್ಟ್ ಟೆಂಪ್ರೇಚರ್ ಪಾಸಿಬಲ್? ಅಲ್ಲಂತ. ಅದೇನ ಐಸ್ ವಾಟರ್ ಉಲ್ಟಾ ಹೇಳಿದ್ನೆ, ಹಣೆಬಾರ. ವಾಟರ್ ಐಸ್ ಆಗ್ತೈತಂತ 0 ಡಿಗ್ರಿ ಸೆಲ್ಸಿಯಸ್ಸಿಗೆ, ಅದನ್ನು 0 ಅಂತ ತಗೊಂಡ್ರ. 0 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದ ಕೂಡಲೇ ವಾಟರ್ ಐಸ್ ಆಗಂಗಿಲ್ಲ. ವಾಟರ್ ಅವಾಗ ಐಸ್ ಆಗ್ತದೆ ಅಂತ ಹೇಳಿ ಅದನ್ನು 0 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಂಡಾರ. ಅರ್ಥ ಆತನೇನ್ರ? ಈಗ ಟೆಂಪರೇಚರ್ ಮೆಜರ್ ಮಾಡಕ್ಕೆ ಯಾವುದನ್ನು 0 ಅಂತ ತಗೊಳ್ಳೇ ಅಂತ ಹೇಳಿ ಒಂದಿಷ್ಟು ಮಂದಿ ಸೈಂಟಿಸ್ಟ್ ಕುಂತು ಡಿಸ್ಕಸ್ ಮಾಡ್ಬೇಕ್ರಿ. ಯಾರೋ ಒಬ್ಬ ಶಾಣೆ ಏನು ಹೇಳನಂದ್ರೆ, ನೀರು ಇರ್ತದಲ್ಲ, ನೀರು ಅದು ಯಾವಾಗ ಇದಾಗ್ತೈತೆ ನೋಡಲೆ, ಐಸ್ ಆಗ್ತೈತೆ ನೋಡ, ಫ್ರೀಸ್ ಆಗ್ತೈತೆ ನೋಡ, ಅದನ್ನು 0 ಅಂತ ಅನ್ಕೊಂಬಿಡು, ಹೂಲೆ ಅಂತ ಡಿಸೈಡ್ ಮಾಡ್ಯಾರ. ಅದನ್ನ ಕೆಲ್ವಿನ್ ಏನು ಪ್ರಶ್ನೆ ಕೇಳಾಕತ್ತಾನಂದ್ರೆ, ನೀವು 0 ಡಿಗ್ರಿ ಸೆಲ್ಸಿಯಸ್ ಫ್ರೀಸಿಂಗ್ ಪಾಯಿಂಟ್ ಅಂತ ಅಂತೀರಿ. ಈಸ್ ದ್ಯಾಟ್ ದ ಲೀಸ್ಟ್ ಪಾಸಿಬಲ್ ಟೆಂಪರೇಚರ್? ಇಲ್ಲ, ಅದಕ್ಕಿಂತ ಕಡಿಮೆ ಇರುತ್ತೆ. ಟೆಂಪರೇಚರ್ ಇರ್ತೈತಿಲ್ಲ, ಅದಕ್ಕಿಂತ ಕಡಿಮೆ ಇರುತ್ತೆ. ಅದಕ್ಕಿಂತ ಕಡಿಮೆ ಇದ್ರೆ ಮತ್ತೆ ಏನು ಮಾಡ್ತೀರಿ? ಅವಾಗ ಮೈನಸ್ ಅಂತ. ಹಿಂಗೆ ಯಾಕೆ ಮಾಡಬೇಕು? ಲೆಂತ್ನೊಳಗೆ ಏನು ರೈತನ್ರಿ? ದ ಲೆಂತ್ ಆಫ್ ದ ಬೋರ್ಡ್ ಈಸ್ -1 ಮೀಟರ್, ಮಾಸ್ ಆಫ್ ದ ಡಸ್ಟರ್ ಈಸ್ -200 ಗ್ರಾಮ್. ಹಿಂಗೇನೈತೆ? ಇಲ್ಲ, ಎಲ್ಲದಕ್ಕೂ ನೀವು 0 ಅಂದ್ರೆ ಅಲ್ಲಿಗೆ ಮುಗೀತು ಅಂತ ಹೇಳಿ ತಗೊಂತೀರಿ. ಟೆಂಪ್ರೇಚರ್ ಯಾಕಪ್ಪ ಹಂಗ? 0 ಡಿಗ್ರಿ ಸೆಲ್ಸಿಯಸ್ ಅಂದ್ಕೊಳ್ಳೆ ಅಲ್ಲಿಗೆ ಮುಗಿದೈತೆ ಅನ್ನೋದು ಟೆಂಪ್ರೇಚರ್. ಅದಕ್ಕಿಂತ ಕಡಿಮೆ ಹೋಗ್ತೈತಿ ಅಂದ್ರೆ ಬೇರೆ ಯಾವ್ದು ಎಲ್ಲಿಗೆ ಹೋಗೋದು ನಿಂದಿರ್ತೈತೆ ಲಾಸ್ಟಿಗೆ, ಅದನ್ನು 0 ಅಂದ್ರೆ ಅಂತ ಕೆಲ್ವಿನ್. ನಾ ಅಲ್ಲ, ಕೆಲ್ವಿನ್ ಹಂಗಂದ. ಅದಕ್ಕೆ ವಾಪಸ್ ಅವ್ನು ಕ್ವಶನ್ ಕೇಳ್ತಾರ. ಯಾರಿಗೆ? ಒಂದು ಕೆಲಸ ಮಾಡಿ, ಶಾಣೆ ದೊಡ್ಡ ಶಾಣೆ ಇದ್ದಲ್ಲಿ ನೀನೇ ಹೇಳಂಗಾರ. ಕೆಲ್ವಿನ್ ಏನು ಹೇಳ್ಬೇಕಂತ ಮಾಡೋಣ ಗೊತ್ತ ನಿಮ್ಗೆ? ಅವನ ಪ್ರಕಾರ 0 ಡಿಗ್ರಿ ಸೆಲ್ಸಿಯಸ್ ಈಸ್ ನಾಟ್ ದ ಲೀಸ್ಟ್ ಪಾಸಿಬಲ್ ಟೆಂಪರೇಚರ್. ಅದಕ್ಕಿಂತ ಕಡಿಮೆ ಸಾಧ್ಯ ಐತಿ ಅಂದ್ರೆ ಎಷ್ಟು ಕಡಿಮೆ ಸಾಧ್ಯ ಐತಿ ಅದನ್ನು ಹುಡುಕಿ ಅದನ್ನು 0 ಅನ್ರಿ ಅಂತ ಅವನು ವಾದ. ಓಕೆ, ಸೊ ಈಗ ಸದ್ಯ ನಾವು ವಾಪಸ್ ಬರೋಣ. ಅಲ್ಲಿ ಹೋಗ್ತೀನಿ, ನಾ ಕೆಲ್ವಿನ್ ಸ್ಟೋರಿ ಕಡೆ ವಾಪಸ್ ಹೋಗ್ತೀನಿ. ಈಗ ಜನರಲಿ ನಾವೇನು ಥರ್ಮಾಮೀಟರ್ಸ್ ಯೂಸ್ ಮಾಡ್ತೀವಲ್ಲ, ಅಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಇರಲಿ ಅಂತ ಅನ್ಕೊಂಡಿವಿ ನಾವು. ಹಾಂ, 100 ಡಿಗ್ರಿ ಸೆಲ್ಸಿಯಸ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್. ಹಂಗೆ ಈಗ ನಾರ್ಮಲ್ ಥರ್ಮಾಮೀಟರ್ಸ್ ಹಿಂಗಿರ್ತಾವ. ನೀವು ಯಾವುದೋ ಒಂದು ಇಂಡಸ್ಟ್ರಿ ಇದ್ರೊಳಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಕಿರಿಕ್ ಪಾರ್ಟಿಯಿಂದ ನೀವು ನೋಡಿ ಇನ್ಸ್ಪೈರ್ ಆಗಿ 3 Idiots ಪಿಕ್ಚರ್ ನೋಡಿ ಇನ್ಸ್ಪೈರ್ ಆಗಿ ಹಿಂಗೆ ಮಾಡಬಾರ್ದು. ನಿಮ್ಗೆ ಸೀರಿಯಸ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡೋದಿತ್ತಂದ್ರೆ ಅಷ್ಟೇ ಮಾಡ್ಬೇಕು. ಅದ್ರಾಗ ಏನಿತ್ತು ಅಂತ ತಿಳ್ಕೊಂಡು ಮಾಡ್ಬೇಕು. ಹೊತ್ತು ಐ ವಾಂಟ್ ಟು ಬಿಕಮ್ ಮೆಕ್ಯಾನಿಕ್ ಹಿಂಗಲ್ಲದು.
ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ನೀವು ಒಂದು ಇಂಡಸ್ಟ್ರಿ ಒಳಗೆ ವರ್ಕ್ ಮಾಡಾಕತ್ತೀರಿ, ಅಲ್ಲಿ ನಾವು ಮೆಟಲನ್ನು ಒಂದು ತೆಲ್ದನ್ನು ಕೊಟ್ಬಿಡ್ಲಿ ಸುಮ್ಮ ಅಲ್ಲ ಅದಾವು ಬೇಕಾರೆ ಕಾಲೇಜ್ ನಡೀತಿತ್ತು. ಓಕೆ ಏನೋ ಅಂದೆ, ಹಾಂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೀವು ಮಾಡಿ ಒಂದು ಇಂಡಸ್ಟ್ರಿ ಒಳಗೆ ವರ್ಕ್ ಮಾಡಾಕತ್ತೀರಿ, ಅಲ್ಲಿ ವೆರಿ ಹೈ ಟೆಂಪ್ರೇಚರ್ಸಿಗೆ ಮೆಟಲನ್ನು ಹೀಟ್ ಮಾಡುವಂಥ ಒಂದು ಪ್ರಕ್ರಿಯೆ ಬರ್ತೈತಿ ಸಿಚುವೇಶನ್. ಅಲ್ಲಿ ಹೋಗಿ ಟೆಂಪ್ರೇಚರ್ ನೀವು ಮೆಜರ್ ಮಾಡ್ಬೇಕಂದ್ರೆ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ಇದರಿಂದ ಹಿಡ್ಕೊಂಡು ಹೋದ್ರೆ ಹುಚ್ಚಂತಾರಲ್ಲಿ. ಅದಕ್ಕೆ ಥರ್ಮಾಮೀಟರ್ಸಿಗೆ ಯಾವಾಗಲೂ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಇರಲೇಬೇಕು, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಇರಲೇಬೇಕು ಅಂತಿಲ್ಲ. ಡಿಪೆಂಡಿಂಗ್ ಆನ್ ಸಿಚುವೇಶನ್ ಅಂಥದ್ದೊಂದು ಕ್ಯಾಲಿಬ್ರೇಷನ್ ಮಾಡ್ಕೊತಾರೆ. ಓಕೆ, ಹೋಪ್ಫುಲಿ ಹೇಳಿದ ಅರ್ಥ ಆಯ್ತು ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ಕ್ಯಾಲಿಬ್ರೇಷನ್ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಓದ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಐತಿ, ಯಾರಲ್ಲಿ PUC ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಅದರಿ ಫಿಸಿಕ್ಸ್ ಕಲಿಬೇಕಂತ ಇಂಟ್ರೆಸ್ಟ್ ಐತಿ ಅವ್ರು ಕೇಳ್ಬೋದು. ಇನ್ ಆರ್ಡರ್ ಟು ಡಿಸೈನ್ ಅ ಸ್ಟ್ಯಾಂಡರ್ಡ್ ಸ್ಕೇಲ್ ಫಾರ್ ಟೆಂಪರೇಚರ್ ಮೆಜರ್ಮೆಂಟ್, 2 fixed reference points are needed. The temperature at which pure water freezes under standard pressure is called ice point and it is taken as the lower fixed point. Generally ಯಾವಾಗ ನೀರು ಐಸ್ ಆಗುತ್ತೆ ಅದನ್ನು ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿ ತೊಗೊತಾರೆ. ಹೆಚ್ಚಾನ್ ಹೆಚ್ಚು ಇದನ್ನು ತಗೋಬೇಕು ಅಂತೇನು ರೂಲ್ಸ್ ಇಲ್ಲ. ಹಾಂ, ಮುಂದೆ ದ ಟೆಂಪರೇಚರ್ ಆಟ್ ವಿಚ್ ಪ್ಯೂರ್ ವಾಟರ್ ಬಾಯ್ಲ್ಸ್. ಹಾಂ, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ನಾವು 100 ಡಿಗ್ರಿ ಸೆಲ್ಸಿಯಸ್ ಅಂತ ಯಾಕೆ ತೊಗೊಂಡ್ವಿ? ವಾಟರ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ಆಟ್ 100 ಡಿಗ್ರಿ ಸೆಲ್ಸಿಯಸ್. ಈಗ ಈ ಅರ್ತ್ನೊಳಗೆ ಮೋರ್ ದ್ಯಾನ್ 70% ವಾಟರ್ ಐತಿ. ನಮ್ಮ ಬಾಡಿ ಒಳಗೂ ಮೋರ್ ದ್ಯಾನ್ 70% ವಾಟರ್ ಇರುತ್ತೆ. ಬೇರೆ ಯಾವ ಎಲಿಮೆಂಟ್ಸ್ ಇರಲೇ ಇಲ್ಲನ ಅದಾವಿಲ್ಲ. ಬೇರೆ ಬೇರೆ ಕಂಪೌಂಡ್ಸ್ ಅದಾವೆ, ಬೇರೆ ಬೇರೆ ಸಬ್ಸ್ಟೆನ್ಸಸ್ ಅದಾವೆ, ಅವು ಎಲ್ಲ ಸ್ಟ್ರೈಕಿಗೆ ಕೊಡ್ತಾವೆ. ಈಗ ಬೇಕೇ ಬೇಕು ಅಂಥೇಳಿ ಯಾಕೆ ಸ್ಟ್ರೈಕ್ ಮಾಡ್ತಾವಂದ್ರೆ ಅವು ಅಲ್ಲಪ್ಪ ನಿಮಗೆ ಕಣ್ಣಿಗೆ ಬರೀ ವಾಟರ್ ಅಷ್ಟ ಕಾಣಿಸುತ್ತೆ. ವಾಟರ್ ಫ್ರೀಸ್ ಆತಂತ ಅದು ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತ, ವಾಟರ್ ಬಾಯ್ಲ್ ಆತಂತ ಅದು ಅಪ್ಪರ್. ನಾವೇನು ಮಾಡೀವಿ ಅಂತ ಕೇಳ್ತಾವ ಅವು. ಅದಕ್ಕೆ ಕೆಲ್ವಿನ್ ಹೇಳ್ತಾನ ಈ ವಾಟರ್ ಬಿಸ್ನೆಸ್ ಬಿಡ್ರಿ, ವಾಟರ್ ಹಂಗಾತಂತ 0 ಅಂತ, ವಾಟರ್ ಹಂಗ ಇದನ್ನು ಬಿಡ್ರಿ ಅಂದ್ಕೊಂಡು ಅವ ಏನು ಮಾಡ್ತಾನೆ, ಎಕ್ಸ್ಪೆರಿಮೆಂಟ್ಸ್ ಮಾಡಿ ಒಂದಿಷ್ಟು ಗ್ರಾಫ್ ಹಾಕಿ ಈಕ್ವೇಷನ್ ಹಾಕಿ ಬರೆದು -273.15 ಡಿಗ್ರಿ ಸೆಲ್ಸಿಯಸ್ ಈಸ್ ದ ಲೀಸ್ಟ್ ಪಾಸಿಬಲ್ ಟೆಂಪರೇಚರ್ ಆನ್ ಅರ್ತ್. ಈ ಭೂಮಿಯ ಮೇಲೆ ಅತ್ಯಂತ ಕನಿಷ್ಠ ಉಷ್ಣಾಂಶ -273.15 ಡಿಗ್ರಿ ಸೆಲ್ಸಿಯಸ್. ಸೊ -273.15 ಡಿಗ್ರಿ ಸೆಲ್ಸಿಯಸ್ ಈಸ್ ಲೀಸ್ಟ್ ಪಾಸಿಬಲ್. ಅದನ್ನು ಅವೇನಂತಾನ ಯಾರು ಕೆಲ್ವಿನ್ -273.15 ಡಿಗ್ರಿ ಸೆಲ್ಸಿಯಸ್ ಅಂತ ಏನಂತಲ್ಲ, ಇದು ಎಲ್ಲಕ್ಕಿಂತ ಕಡಿಮೆ ಟೆಂಪರೇಚರ್ ಆನ್ ಅರ್ತ್ ಅಂತ ಹೇಳಿ ಪ್ರೂವ್ ಮಾಡಿ ಇದನ್ನ ಅವೇನಂತಾನ ಓಕೆ ಅಲ್ಲ ಅನ್ನೋದು ಏನಿದೆ 0 ಕೆಲ್ವಿನ್ ಅಂತ. -273.15 ಎಲ್ಲಕ್ಕಿಂತ ಕಡಿಮೆ ಅಂದ್ರೆ ಅದಕ್ಕೆ 0 ಅಂದ್ರು 0 ಕೆಲ್ವಿನ್. ನನ್ನ ಹೆಸರು ಇಡ್ತೀನಿ ನೋಡೋದಕ್ಕೆ ನಾ ಅಂತ ಇಡ್ತಾನವ. ಕೆಲ್ವಿನ್ ಸೈಂಟಿಸ್ಟ್ ಅವನ ಹೆಸರಿಗೆ ಆ ಯೂನಿಟ್ ಇಡ್ತಾರೆ, ಇವ ಡಿಸ್ಕವರ್ ಮಾಡಿದ ಅಂತ ಹೇಳಿ 0 ಕೆಲ್ವಿನ್. ಸೊ ಅಲ್ಲಿಂದ ಟೆಂಪರೇಚರ್ ಸ್ಟಾರ್ಟ್ ಆಗ್ತದೆ. ಓಕೆ, ಕ್ಯಾಲಿಬ್ರೇಷನ್ ಆತ. ಮುಂದಿನ ಏನು ನೋಡ್ರಿ, ಕ್ಯಾಲಿಬ್ರೇಷನ್ ಪೂರ್ತಿ ಮುಗಿತಾನೆ ಇರ್ಲಿ ನೋಡೋಣ. ಒಂದು ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಆಯ್ತು. ದೀಸ್ 2 ಟೆಂಪರೇಚರ್ಸ್ ಆರ್ ಗಿವನ್ ಆರ್ಬಿಟ್ರರಿ ನ್ಯೂಮರಿಕಲ್ ವ್ಯಾಲ್ಯೂಸ್. ಒಂದು ಯಾವುದೋ ಲೋವರ್ ಅಂತ ತೊಗೊಂತಾರೆ, ಒಂದು ಯಾವುದೋ ಅಪ್ಪರ್ ಅಂತ ತೊಗೊಂತಾರೆ. ಆರ್ಬಿಟ್ರರಿ ಆಗಿ ರ್ಯಾಂಡಮ್ ಆಗಿ ತೊಗೊಂತಾರೆ. ಮುಂದೆ ದ ಇಂಟರ್ವಲ್ ಬಿಟ್ವೀನ್ ದೆಮ್ ಈಸ್ ಡಿವೈಡೆಡ್ ಇಂಟು ಆನ್ ಆರ್ಬಿಟ್ರರಿ ನಂಬರ್ ಆಫ್ ಈಕ್ವಲ್ ಪಾರ್ಟ್ಸ್. ಈಚ್ ಪಾರ್ಟ್ ಈಸ್ ಕಾಲ್ಡ್ ಅ ಡಿಗ್ರಿ ವಿಚ್ ಈಸ್ ದ ಯೂನಿಟ್ ಆಫ್. ಈಗ ಸ್ವಲ್ಪ ನೀವು ವಿಚಾರ ಮಾಡ್ತೀರಿ ಅಂದ್ರೆ ಒಂದು ಮಾತು ಹೇಳ್ತೀನಿ, ಕೇಳ್ತೀರಿ? ಈಗ ಫಸ್ಟ್ ಟೈಮ್ ಯಾರು ಸೆಲ್ಸಿಯಸ್ ಯೂಸ್ ಮಾಡೋಣ ಟೆಂಪರೇಚರ್ ಅಂತ ಡಿಸೈಡ್ ಮಾಡಿದ್ರಲ್ಲ, ಅವ್ರು ಹಿಂಗೂ ಮಾಡ್ಬೋದಾಗಿತ್ತು. ವಾಟರ್ ಯಾವಾಗ ಐಸ್ ಹಾಕ್ತೈತಲ್ಲ ಅದು 10 ಡಿಗ್ರಿ ಸೆಲ್ಸಿಯಸ್ ಈ ಒಂದೇ ಮಾತದ 0 ಡಿಗ್ರಿ ಸೆಲ್ಸಿಯಸ್ ಅಂತ ಇರುದ ನಾವು ಅನ್ಕೊಂಡಿದ್ದದು. ನಾವಂದ್ರೆ ಯಾರೋ ಒಬ್ಬ ಸೈಂಟಿಸ್ಟ್ ಅನ್ಕೊಂಡಿದ್ದದು. ಯಾವಾಗ ವಾಟರ್ ಫ್ರೀಸ್ ಆಗ್ತೈತಲ್ಲ ಅದು 0 ಡಿಗ್ರಿ ಸೆಲ್ಸಿಯಸ್ ಇರಲಿ ಅಂತ ಹೇಳಿ ಅನ್ಕೊಂಡಾರ.
ಹಂಗೆ ಏನು ಸುಡುಗಾಡು ಅನ್ಕೋಬೋದಾಗಿತ್ತು, ಅವ್ರು ಹಿಂಗೆ ಅನ್ಕೋಬೋದಾಗಿತ್ತು. ಯಾವಾಗ ವಾಟರ್ ಐಸ್ ಆಗ್ತೈತಲ್ಲ ಅದು 10 ಡಿಗ್ರಿ ಸೆಲ್ಸಿಯಸ್, ಯಾವಾಗ ವಾಟರ್ ಬಾಯ್ಲ್ ಆಗ್ತೈತಲ್ಲ ಅದು 500 ಡಿಗ್ರಿ ಸೆಲ್ಸಿಯಸ್ ಅನ್ಕೋಬೋದಾಗಿತ್ತು. ಅಕಾರ್ಡಿಂಗ್ಲಿ ಆ 500 ಮತ್ತು 10 ನಡು ನೀವು ಹೆಂಗೆ ಬೇಕಂಗೆ ಡಿವಿಷನ್ಸ್ ಮಾಡ್ಕೊಂತ ಹೋಗ್ಬೋದಾಗಿತ್ತು. ಅವ್ರು ಏನು ಮಾಡ್ಕೊಂಡ್ರೆ ಇದು 0 ಇರಲಿ, ಇದು 100 ಇರಲಿ, ಉಳಿದೆಲ್ಲ ಟೆಂಪ್ರೇಚರ್ನ ಡಿವೈಡ್ ಬೈ 100 ಮಾಡಿ ಹಿಂಗೆ ಪಾರ್ಟ್ಸ್ ಮಾಡ್ಕೊಂತ ಹೋಗ್ಯಾರ. ಇಷ್ಟಂದ್ರೆ ಇಷ್ಟು ಟೆಂಪ್ರೇಚರ್, ಇಷ್ಟು ಟೆಂಪ್ರೇಚರ್ ಅಂತ ಹೇಳಿ ಏನಾರ ಅರ್ಥ ಆತಾನೆ ಇರಲಿ. ಸೊ ಅದನ್ನು ಹೇಳಾಗತ್ತಾರ. ಇವು ಇಷ್ಟು ವ್ಯಾಲ್ಯೂಸ್ ಏನಿರ್ತಾವಲ್ಲ ಟೆಂಪ್ರೇಚರ್ನೊಳಗೆ, ಇವೆಲ್ಲ ರ್ಯಾಂಡಮ್ ಆಗಿ ಚೂಸ್ ಮಾಡಿದ್ದು, ಸಿಚುವೇಶನ್ ತಕ್ಕಂಗೆ ನೀವು ಬೇಕಾದ್ರೆ ಚೇಂಜ್ ಮಾಡಬಹುದು ಅದನ್ನು ಅಂತ ಹೇಳಿ. ಓಕೆ ಇರಲಿ ನೋಡೋಣ. ನಂಗೆ ಇನ್ನೂ ಒಂದು ವಿಷಯ ಹೇಳೋಕೆ ಅನ್ಸಾಕತ್ತೈತಿ, ಇದೊಂದು ಮುಗಿಸಿ. ಮೂರನೇದ್ದು, ಆ ಥರ್ಮಾಮೀಟರ್ ವರ್ಕ್ ಆಗ್ಬೇಕಂದ್ರೆ, ನೀವು ಯೂಸ್ ಮಾಡಿದ ಥರ್ಮಾಮೀಟರ್ ವರ್ಕ್ ಆಗ್ಬೇಕಂದ್ರೆ ಏನು ಸಾಧ್ಯ ಆಗೋ ಹಂಗೆ ನೀವು ಮಾಡ್ಬೇಕಂದ್ರೆ ಥರ್ಮಲ್ ಇಕ್ವಿಲಿಬ್ರಿಯಮ್ ಬಿಟ್ವೀನ್ ಥರ್ಮಾಮೀಟರ್ ಆ್ಯಂಡ್ ದ ಬಾಡಿ ಹೂಸ್ ಟೆಂಪ್ರೇಚರ್ ಈಸ್ ಟು ಬಿ ಮೆಷರ್ಡ್. ಸೊ ಲೈಕ್ ನಿಮ್ಮ ಮನೆ ಒಳಗೊಂದು ಕ್ಲಿನಿಕಲ್ ಥರ್ಮಾಮೀಟರ್ ಐತೆ ಅಂತ ತಿಳ್ಕೊರಿ. ಜ್ವರ ಬಂದವನ ಇಲ್ಲ ಅಂತ ಹೇಳಿ ಇಲ್ಲಿ ನಾಲ್ಗೆ ಕೆಳಗೆ ಇಟ್ಕೊಂಡು ಹಿಂಗೆ ಕುಂತ್ರಿ. ಹಾಂ ಹಿಂಗೆ ಮಾಡ್ತಾರೆ, ಹಿಂಗೆ ಇಟ್ಕೊಂಡು ಹಾಂ ಸ್ವಲ್ಪ ತಿಟ್ಕೋಬೇಕಲ್ಲೇ. ಎದಕ್ಕಂದ್ರೆ ಸ್ಟಾರ್ಟಿಂಗ್ ನೀವೇನು ಥರ್ಮಾಮೀಟರ್ ಇಟ್ಕೊತಿರಲ್ಲ ಅದರದ್ದು ಟೆಂಪ್ರೇಚರ್ ಸ್ಟಾರ್ಟಿಂಗ್ ಅದ್ರದ್ದು ಟೆಂಪ್ರೇಚರ್ ಕಡಿಮೆ ಇರ್ತೈತಿ. ನಿಮಗೆ ಜ್ವರ ಬಂದಾವಂದ್ರೆ ಕೊರೋನಾ ಬಂದಿತ್ತಂತ ಅಲ್ಲ, ಜ್ವರ ಬಂದಾವಂದ್ರೆ ಟೆಂಪ್ರೇಚರ್ ನಿಮ್ಮದು ಜಾಸ್ತಿ ಇರುತ್ತೆ, ಥರ್ಮಾಮೀಟರ್ದು ಕಡಿಮೆ ಇರುತ್ತೆ. ನೀವು ಬಾಯಿ ಒಳಗೆ ಇಟ್ಕೊಂಡ್ಮೇಲೆ ನಿಮ್ಮ ಟೆಂಪ್ರೇಚರ್ನಕ್ಕಿಂತ ನಿಮ್ಮ ಬಾಡಿ ಹೀಟ್ ಅದಕ್ಕೆ ಟ್ರಾನ್ಸ್ಫರ್ ಆಗಿ ಅದ್ರ ಟೆಂಪ್ರೇಚರ್ ಇನ್ಕ್ರೀಸ್ ಆಗುವಂತ. ಯಾವಾಗ ಅದು ಸ್ಟಾಪ್ ಆಗ್ತದೆ ಗೊತ್ತಂತ ಥರ್ಮಾಮೀಟರ್ನಾಗಿನ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋದು ಯಾವಾಗ ನಿಮ್ಮ ಬಾಡಿ ಟೆಂಪ್ರೇಚರಿಗೆ ಅದರ ಟೆಂಪ್ರೇಚರ್ ಈಕ್ವಲ್ ಆತಲ್ಲ ಅಲ್ಲಿಗೆ ಸ್ಟಾಪ್. ಅಲ್ಲಿಗೆ ಯಾಕೆ ಸ್ಟಾಪ್ ಆಗಂಗಿಲ್ಲ ಸರ್, ಅದು ಅಲ್ಲಿಗೆ ಯಾಕೆ ಸ್ಟಾಪ್ ಆಗ್ಬೇಕು ಸರ್, ಅದು ಹಂಗೆ ಇರ್ಕೊಂತ ಹೋಗಪ್ಪ. ಹಂಗೆ ಇರ್ಕೊಂತ ಹೋಗೋದಲ್ಲ, ಯಾವಾಗ ಎರಡು ಬಾಡಿ ಥರ್ಮಲ್ ಇಕ್ವಿಲಿಬ್ರಿಯಮ್ನಾಗ ಬಂದ್ಬಿಡ್ತಾವೆ ಹೀಟ್ ಟ್ರಾನ್ಸ್ಫರ್ ಆಗೋದು ನಿಂತು ಬಿಡ್ತೈತಿ. ಅಲ್ಲಿ ತನಕ ಆಗುತ್ತೆ, ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು. ಹಿಂಗಿಟ್ಟು ಹಾಂ ನೋಡ ಜ್ವರ ಬಂದೇ ಇಲ್ಲ ಅನ್ಬಾರ್ದು, ಹಿಂಗಿಟ್ಟು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕು. ಯಾವಾಗ ಎರಡೂ ಬಾಡಿ, ಆ ಥರ್ಮಾಮೀಟರು ಮತ್ತು ನಿಮ್ಮ ಬಾಡಿ, ಇವು ಎರಡೂ ಬಾಡಿ ಯಾವಾಗ ಥರ್ಮಲ್ ಇಕ್ವಿಲಿಬ್ರಿಯಮ್ನಾಗ ಬರ್ತಾವಲ್ಲ ಹಾಂ ಅಲ್ಲಿಗೆ ಅದರದ್ದು ರೀಡಿಂಗ್ ಕೆಲಸ ಮುಗಿತೈತೆ. ಅದಕ್ಕೆ ಅವ್ರು ಏನಂತಾರೆ, ಥರ್ಮಾಮೀಟರ್ ನೀವು ಡಿಸೈನ್ ಮಾಡ್ಬೇಕಂದ್ರೆ 3 ರಿಕ್ವೈರ್ಮೆಂಟ್ ಅದಾವ. ಒಂದು ಥರ್ಮಾಮೆಟ್ರಿಕ್ ಸಬ್ಸ್ಟೆನ್ಸ್ ಕರೆಕ್ಟಾಗಿ ಚೂಸ್ ಮಾಡಿರಿ. ಎರಡನೇದು ಆ ಗ್ಲಾಸದ ಟ್ಯೂಬ್ ಮಾಡಿದ್ಮೇಲೆ ಅದ್ರ ಮೇಲೆ ಮಾರ್ಕಿಂಗ್ ಮಾಡಿರಿ, ಕ್ಯಾಲಿಬ್ರೇಷನ್ ಕರೆಕ್ಟಾಗಿ ಮಾಡಿರಿ. ಒಂದು ಲೋವರ್ ಫಿಕ್ಸ್ಡ್ ಪಾಯಿಂಟ್ ತಗೋರಿ, ಒಂದು ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ತಗೋರಿ, ಆರ್ಬಿಟ್ರರಿ ತಗೋರಿ, ನಡೀತೈತಿ ಡಿಪೆಂಡಿಂಗ್ ಆನ್ ಸಿಚುವೇಶನ್. ಮೂರನೇದು ಅವ್ರು ಏನು ಹೇಳ್ತಾರೆ, ಇಷ್ಟು ಥರ್ಮಾಮೀಟರ್ ರೆಡಿ ಆದಮೇಲೆ ಅದು ವರ್ಕ್ ಆಗಬೇಕು ಅಂದರೆ ಥರ್ಮಾಮೀಟರಿಗೂ ಹಾಗೂ ನೀವು ಯಾವ ಬಾಡಿದ ಟೆಂಪ್ರೇಚರನ್ನು ಮೆಜರ್ ಮಾಡಕ್ಕೆ ಹೊಂಟಿರಿ ಅವು ಎರಡೂ ಥರ್ಮಲ್ ಇಕ್ವಿಲಿಬ್ರಿಯಮ್ನಾಗ ಬರ್ಬೇಕಂತ. ಓಕೆ, ಸೊ ನೆಕ್ಸ್ಟ್ ಒಂದು ಟಾಪಿಕ್ ಬರ್ತೈತೆ ನೋಡ್ರಿ. ಏನು ಟಾಪಿಕ್ ಅದಂದ್ರೆ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಆ್ಯಂಡ್ ಅಬ್ಸಲ್ಯೂಟ್ ಟೆಂಪ್ರೇಚರ್. ನಾನು ಇನ್ನೂ ಹೇಳಿದ್ದೆ, ಕೆಲ್ವಿನ್ ಅನ್ನುವಂಥ ಒಬ್ಬ ಸೈಂಟಿಸ್ಟು ಒಂದು ಅಬ್ಜೆಕ್ಷನ್ ಕ್ರಿಯೇಟ್ ಮಾಡ್ತಾನೆ. ಏನಂತ, ಈ ಡಿಗ್ರಿ ಸೆಲ್ಸಿಯಸ್ ಅಂತೇನು ನೀವು ಸ್ಕೇಲ್ ಯೂಸ್ ಮಾಡ್ತಿರಲ್ಲ ಟೆಂಪ್ರೇಚರ್ ಮೆಜರ್ ಮಾಡೋಕ್ಕೆ, ಇದು ಸರಿ ಇಲ್ಲ. ಯಾಕಂದ್ರೆ ನಿಮ್ಮ ಪ್ರಕಾರ 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಯಾವುದು ಅಂತಂದ್ರೆ ವಾಟರ್ ಯಾವಾಗ ಫ್ರೀಸ್ ಆಗ್ತೈತಿ, ಐಸ್ ಆಗ್ತೈತಿ, ಅದು 0. ಕೆಲ್ವಿನ್ ಹೇಳ್ತಾನೆ, ನನ್ನ ಪ್ರಕಾರ ಯಾವುದಕ್ಕೆ 0 ಅನ್ಬೇಕಂದ್ರೆ ಎಲ್ಲಕ್ಕಿಂತ ಕಡಿಮೆ ಯಾವುದಿರುತ್ತೆ ಅದಕ್ಕೆ 0 ಅನ್ಬೇಕು. ಈ ಒಟ್ಟ ಕ್ಲಾಸ್ನೊಳಗೆ ಇಂಟ್ರೆಸ್ಟೇ ಇಲ್ಲ ಅಂದ್ರೆ 0 ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ನಾವು. ನೆಗೆಟಿವ್ನೊಳಗೆ ಐತೆ ಕಾನ್ಸಂಟ್ರೇಷನ್ ಅಂತಂದ್ರೆ ಅರ್ಥ ಇರಂಗಿಲ್ಲ, ಅದಕ್ಕೆ ಕಾನ್ಸಂಟ್ರೇಷನ್ನೇ ಇಲ್ಲ, 0 ಅಲ್ಲ. ಹಂಗೆ ಕೆಲ್ವಿನ್ ಹಂಗೆ ಕೇಳಿದ ಕೂಡ ಅವ್ನು ವಾಪಸ್ ಕ್ವಶನ್ ಹಾಕ್ತಾರೆ. ಹಂಗಂದ್ರೆ ದೊಡ್ಡ ಶಾಣೆ ಅಂತ ತಿಳ್ಕೊಂಡಿಯಲ್ಲ, ನೀನೇ ಹೇಳು ಎಲ್ಲಕ್ಕಿಂತ ಕಡಿಮೆ ಟೆಂಪ್ರೇಚರ್ ಎಷ್ಟು ಅಂತ ಹೇಳಿ. ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ಸು ಅದು ಇದು ಮಾಡ್ಕೊತ ಹೋಗ್ತಾನೆ. ಅಲ್ಲೇ ಒಂದು ಫಾರ್ಮುಲಾ ಯೂಸ್ ಮಾಡ್ತಾನವ, ಐಡಿಯಲ್ ಗ್ಯಾಸ್. ಇದು ಕೆಮಿಸ್ಟ್ರಿ ಒಳಗೆ ಯೂಸ್ ಕಲ್ತೀರ ನೀವು, PV = ಇದನ್ನು ನೀವು ನಿಮ್ಮ ಹೈಸ್ಕೂಲ್ನೊಳಗೆ ಕೆಮಿಸ್ಟ್ರಿ ಒಳಗೆ ಕಲ್ತೀರ, ವೆರಿ ರೀಸೆಂಟ್ ಆಗಿ ಫಸ್ಟ್ ಇಯರ್ನೇ ಕಲ್ತೀರಿ. P ಅಂದ್ರೆ ಪಿಕಾಕ್, P ಫಾರ್ ಪಿಕಾಕ್ ಅಲ್ಲ, ಪ್ರೆಷರ್. V ಅಂದ್ರೆ R ಅಂದ್ರೆ ಒಂದು ಕಾನ್ಸ್ಟೆಂಟ್ ಸರ್, ಅದೇನೋ ಅಂತಾರೆ ಸರ್ ಅದಕ್ಕೆ, ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಅಲ್ಲ, ಇದು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಕರೀತಾರೆ ಇದಕ್ಕೆ. ಏನು ಬಿಡ್ರಿ ಹೋಯ್, ಆಮೇಲೆ ನೋಡೋಣ. ಹಾಂ, T ಅಂದ್ರೆ
ಟೆಂಪ್ರೇಚರ್. ಎನ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ದ ಸಬ್ಸ್ಟೆನ್ಸ್. ಯಾವ ಈಗ ಲೈಕ್ 1 ಮೋಲ್ ಅಂತ ಯಾವಾಗ ಕರಿತೀವಿ ಹೇಳ್ರಿ ನಾವು? ನನ್ನ ಕಡೆ ಫಾರ್ ಎಕ್ಸಾಂಪಲ್ ಸಾಲ್ಟ್ ಐತೆ ಅಂತ ತಿಳ್ಕೊರಿ, ಉಪ್ಪು. ನಿಮಗೆ ಬಿ ಪಿ ಐತಂದ್ರೆ ಬೇಕಾದ್ರೆ ಸಕ್ಕರೆ ತಗೊಳ್ಳೋಣ, ಶುಗರು ಐತೆ ಸರ್, ಹಾಗೆಲ್ಲ ಇಲ್ಲ ಅಂತ ಅನ್ಕೊಂಡಿನಿ. ಸೊ ಸಾಲ್ಟ್ ತಗೊಂಡು ಒಂದು ಮುಷ್ಟಿ ಅಷ್ಟು ಅಥವಾ ಒಂದು ಸ್ವಲ್ಪ ಸಾಲ್ಟ್ ತೊಗೊತೀನಿ, ಇದು 1 ಮೋಲ್ ಸಾಲ್ಟ್ ಅಂತ ನಾ ಯಾವಾಗ ಅನ್ಬಹುದು ಅಂದ್ರೆ ನಮಗೆ 1 kg ಸಾಲ್ಟು ಗೊತ್ತು, ಅರ್ಧ kg ಸಾಲ್ಟು ಗೊತ್ತು. 1 ಮೋಲ್ ಸಾಲ್ಟ್ ಅಂದ್ರೆ ಇದ್ರೊಳಗೆ ಯಾವಾಗ ಅವೊಗಡ್ರೋ ನಂಬರ್ ಆಫ್ ಆಟಮ್ಸ್ ಇರ್ತಾವೆ ನೋಡ್ರಿ, 6.022 ಅಂತಾರ, 023 ಅಂತಾರ, ಇಂಟು 10⁻23 ಆಟಮ್ಸ್ ಯಾವಾಗಿರ್ತಾವ ಅದಕ್ಕೆ 1 ಮೋಲ್ ಅಂತ ಕರೀತಾರೆ. ಹಾಂ, ಸೊ ಇದು ನಂಬರ್ ಆಫ್ ಮೋಲ್ಸ್. ಈ ಫಾರ್ಮುಲಾ ಯೂಸ್ ಮಾಡಿ ಯಾರಿವ ಅಂದ್ರೆ ಅವ ಕೆಲ್ವಿನ್ನ ಏನು ಮಾಡ್ತಾನೆ? ಕೆಲ್ವಿನ್ನ ಅಂದ್ರೆ ಒಂದು ಇದನ್ನು ಮಾಡ್ತಾನೆ, ಎಕ್ಸ್ಪೆರಿಮೆಂಟ್ ಮಾಡ್ಕೊಂತ ಹೋಗ್ತಾನೆ. ಒಂದಿಷ್ಟು ಗ್ಯಾಸಸ್, ಹೈಡ್ರೋಜನ್ ಗ್ಯಾಸು, ಹೀಲಿಯಂ ಗ್ಯಾಸು, ಇಂಥ ಒಂದಿಷ್ಟು ಗ್ಯಾಸಸ್ ತಗೋತಾನೆ. ಇದು ಸಾಲಿಡ್ಡು, ಲಿಕ್ವಿಡ್ಡು, ಗ್ಯಾಸು ಗೊತ್ತಾಗ್ತಾವಿಲ್ರಿ? ಹಾಂ, ಕನ್ನಡದೊಳಗೆ ಅನಿಲ ಅಂತ ಕರೀತಾರೆ ಗ್ಯಾಸ್ಗೆ. ಸೊ ಗ್ಯಾಸ್ ತಗೊಂಡು, ಈಗ ಇದು ಸಾಲಿಡರ್ ಆಗಲಿ ಲಿಕ್ವಿಡರ್ ಆಗಲಿ ಗ್ಯಾಸರ್ ಆಗಲಿ ನಾವು ಅದನ್ನು ಹೀಟ್ ಮಾಡಿದ್ರೆ ಅವು ಎಕ್ಸ್ಪಾಂಡ್ ಆಗ್ತಾವೆ. ಹಾಂ, ಸೊ ಹಂಗೆ ಗ್ಯಾಸ್ ತಗೊಂಡು ಇವ ಕೆಲ್ವಿನ್ ಅವ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಕಂಟೈನರ್ ತಗೊಂತಾನೆ. ಕಂಟೈನರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರೆಷರ್ ಕುಕ್ಕರ್ ನೋಡಿರ್ತಿರಲ್ಲ ಮನೆಯೊಳಗೆ, ಅಂಥ ಕುಕ್ಕರ್ನೊಳಗೆ ಒಂದು ಗ್ಯಾಸ್ ಫಿಲ್ ಮಾಡಿ, ಸೊ ಕೆಲ್ವಿನ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಈಗ ಆ ಎಕ್ಸ್ಪೆರಿಮೆಂಟ್ನೊಳಗೆ ಅವೇನು ಮಾಡ್ತಾನಂದ್ರೆ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಅಂತೇನೋ ಗೊತ್ತಾಗ್ತದೆ ಅವಂಗೆ. ಏನು ಹಿಂಗೆ ಅಂದ್ರೆ ಅಂತ ಹೇಳ್ತೀನಿ. ಪ್ರೆಷರ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ ನಾವು. ಈ ಸದ್ಯ ಈ ಕ್ಲಾಸ್ನೊಳಗೆ ಎಷ್ಟು ಜನ ಅದೀರಿ? ಹಂಗಲ್ರಿ, ನಂಬರ್ ಕೇಳಾಗ್ತೇನೆ, ಸಂಖ್ಯೆ. ಹಾಂ, ಸೊ ನಿಯರ್ಲಿ 100 ಅಂತ ಅನ್ಕೊಳ್ಳೋಣ ನಾವು, ಹೆಚ್ಚು ಕಡಿಮೆ 100 ಅಂತ ಅನ್ಕೊಳ್ಳೋಣ. ಸೊ ಈಗ ಇಮ್ಯಾಜಿನೇಷನ್ ಮಾಡ್ಬೇಕು ನೀವು, ಈ ರೂಮದ ಸೈಜನ್ನು ನಾನು ಹೆಚ್ಚಿಗೆ ಮಾಡಲಾರ್ದ ಇದ ರೂಮ್ನೊಳಗೆ 1,000 ಮಂದಿನ ಕೂಡಿಸ್ತೇನೆ. ಇಮ್ಯಾಜಿನೇಷನ್ ಮಾಡಕ್ಕೆ ಏನು ಗಂಟೆ ಹೋಗ್ತೈತಿ? ಹಾಗೆಲ್ಲ ಬ್ಯಾಡ ಸರ್ ಅಂತ ನಾವು ಎಲ್ಲಿ ಹಾಕಾಗತ್ತೆ? 1,000 ಜನ ಇದೇ ರೂಮ್ನೊಳಗೆ ನಾವು ಹಾಕಿದ್ರೆ ಒಬ್ರ ಮೇಲೆ ಹುಯ್ಯ ಅಂತ ತುಂಬಿ ಈ ಕಿಟಕಿ ಇದು ಸಳಿ ಅದಾವಲ್ಲಿ ಇವ್ನು ತೆಗೆದ್ಬಿಟ್ರೆ ದುಬುದು ಹೊರಗೆ ಬಿಡ್ತಾರೆ ಅಷ್ಟರ ಮಟ್ಟಿಗೆ. ಹಾಂ, ಸೊ ಈಗ ನಾವೇನು ಹೇಳ್ತೀವಿ, ಪ್ರೆಷರ್ ಹೆಚ್ಚಿಗೆ ಆಯ್ತು, ಮೊದಲು ಇಲ್ಲೇ ಗ್ಯಾಸ್ ಮಾಲಿಕ್ಯೂಲ್ಸ್ ಕಡಿಮೆ ಇದ್ದು ಇದೇ ಜಾಗದೊಳಗೆ ಭಾಳಷ್ಟು ಗ್ಯಾಸ್ ಮಾಲಿಕ್ಯೂಲ್ಸ್ ಬಂದ್ಕೊಳ್ಳೆ ಪ್ರೆಷರ್ ಹೆಚ್ಚಿಗೆ ಆಯ್ತು ಅಂತ ಹೇಳ್ತೀವಿ. ಸಿಮಿಲರ್ಲಿ ಪ್ರೆಷರನ್ನು ಇನ್ನೊಂದು ರೀತಿನ ಹೇಳ್ತಾರೆ, ಏನಂದ್ರೆ ಈಗ ಇಮ್ಯಾಜಿನೇಷನ್ ಮಾಡ್ರಿ, ಪಾಪ್ಕಾರ್ನ್ ಗೊತ್ತಾ ಎಲ್ಲರಿಗೆ? ಅಳ್ಳು ಅಂತಲೂ ಕರೀತಾರೆ, ಸಿಂಪಲ್ ನಮ್ದು ಹಾಂ ಗದಗಿನ ಲ್ಯಾಂಗ್ವೇಜ್ನೊಳಗೆ. ಸರ್ ನಮ್ಗೆ ಅಲ್ಲೆಲ್ಲ ಗೊತ್ತಿಲ್ಲ ಸರ್, ಆ್ಯಕ್ಟಿವ್ ಪಾಪ್ಕಾರ್ನ್ ಮಾತ್ರ ಗೊತ್ತು ಅಂದರೆ. ಸೊ ನೀವು ಯಾವುದೋ ಒಂದು ಅಂಗಡಿಗೆ ಸೂಪರ್ ಮಾರ್ಕೆಟಿಗೆ ಹೋಗಿ ಆ್ಯಕ್ಟಿವ್ ತೊಗೊಂಬಂದು ಅದನ್ನು ಪ್ರೆಷರ್ ಕುಕ್ಕರ್ನೊಳಗೆ ಹಾಕಿ ಮ್ಯಾಲೆ ಲಿಡ್ ಕ್ಲೋಸ್ ಮಾಡಿ ಹಿಂಗೆ ಹಚ್ಚಿದ್ರಂದ್ರೆ ಆ ಪಾಪ್ಕಾರ್ನ್ ಅವು ಅರಳಿದಂಗೆ ಬಂದು ಪಟ್ ಬಡಿತಿರ್ತಾವೆ ಆ ಪ್ರೆಷರ್ ಕುಕ್ಕರ್ ವಾಲ್ಸಿಗೆ. ಸರಿಲಿ ನಾ ಹೋಗಿರ್ಲೆ ಅಂತ ಅವು ಪಾಪ್ಕಾರ್ನ್ ಅಂತಿರ್ತಾವೆ, ನಾವು ಬಿಡಂಗಿಲ್ಲ ಅಂತಿದ್ವು ಯಾವುದು ಪ್ರೆಷರ್ ಕುಕ್ಕರ್. ಆ ಪಾಪ್ಕಾರ್ನ್ ಬಂದು ಆ ಪ್ರೆಷರ್ ಕುಕ್ಕರದ್ದು ಗೋಡೆಗಳಿಗೆ, ಪ್ರೆಷರ್ ಕುಕ್ಕರದ್ದು ಗೋಡೆ ಅಂತ ಹೇಳಾಕತ್ತೀನಿ ನಂಗೆ, ವಾಲ್ಸ್ ಆಫ್ ದ ಪ್ರೆಷರ್ ಕುಕ್ಕರ್ಗೆ ಹೆಂಗೆ ಬಡಿತಿರ್ತಾವಲ್ಲ ಹಂಗೆ ಈ ಸದ್ಯ ಈ ರೂಮ್ನೊಳಗಿರುವಂಥ ಗ್ಯಾಸ್, ಈ ರೂಮ್ನೊಳಗೆ ಗ್ಯಾಸ್ ಐತೆ ನೋಡ್ರಿ, ಸತ್ತ ಹೋಗಿದ್ವಿ ನಾವು ಇದಿಲ್ಲ ಅಂದ್ರೆ ಈಗ ಬದುಕೀವಿ ಅಂದ್ರೆ ಇಲ್ಲಿ ಆಕ್ಸಿಜನ್ ಐತಿ, ಗ್ಯಾಸಸ್ ಅದಾವು. ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಈಗ ನಿಮ್ಮ ಸ್ಕೂಲ್ನೊಳಗೆ ಹೇಳಿರ್ತಾರೆ, ಘನ ಪದಾರ್ಥ ಸಾಲಿಡ್ ಅಂದ್ರೆ ಅದರೊಳಗೆ ಆಟಮ್ಸ್ ಮಾಲಿಕ್ಯೂಲ್ಸ್ ವೆರಿ ಕ್ಲೋಸ್ಲಿ ಪ್ಯಾಕ್ಡ್ ವಿತ್ ಈಚ್ ಅದರ್ ಇರ್ತಾವೆ. ವೆನ್ ಇಟ್ ಈಸ್ ಹೀಟೆಡ್ ದೇ ಮೂವ್ ಅವೇ ಫ್ರಾಮ್ ಈಚ್ ಅದರ್, ದೇ ಆರ್ ಅವೇ ಫ್ರಾಮ್ ಈಚ್ ಅದರ್ ಇನ್ ಕೇಸ್ ಆಫ್ ಲಿಕ್ವಿಡ್ಸ್. ಇದನ್ನು ನೀವು ಮತ್ತೆ ಹೀಟ್ ಮಾಡ್ಕೊಂತ ಹೋದ್ರೆ ಹಿಂಗೆ ಹೇಳ್ತಾರೆ ನೋಡಿ ಸಲ. ಗ್ಯಾಸಸ್ನೊಳಗೆ ಮ್ಯಾಕ್ಸಿಮಮ್ ಫ್ರೀಡಮ್ನೊಳಗೆ ಇರ್ತಾವೆ, ತಿಲಾಡ್ಕೊಂಡು ಹೋಗಿರ್ತಾವೆ ಗ್ಯಾಸ್ ಮಾಲಿಕ್ಯೂಲ್ಸ್. ಹಿಂಗೆ ಹೋಗ್ಬೇಕಾರೆ ಗ್ಯಾಸ್ ಮಾಲಿಕ್ಯೂಲ್ಸ್ ಹೋಗಿ ಈ ವಾಲ್ಸಿಗೆ ಬಡಿತಿರ್ತಾವೆ ಪಟ್ ಅಂತ. ಸೇಮ್ ಪಾಪ್ಕಾರ್ನ್ ಹೆಂಗೆ ಬಡಿತಿರ್ತಾವಲ್ಲ, ರೈಟ್ ನಾವು ಗ್ಯಾಸ್ ಮಾಲಿಕ್ಯೂಲ್ಸ್ ಬಡಿಯಾಕತ್ತಾವೆ. ಬೇಕಾದ್ರೆ ನೋಡ್ರಿ, ಕೇಳಿಸ್ತಲ್ಲ? ಹಾಂ, ಸೂಪರ್ ಹ್ಯೂಮನ್ಸ್ ಅದಾರ ನಮ್ಮ ಕಡೆ. ದ್ಯಾಟ್ಸ್ ವೆರಿ ಗುಡ್, ಖುಷಿ ಆಯ್ತು.
ಸೊ ಜನರಲಿ ಅದು ಕೇಳಿಸಂಗಿಲ್ಲ. ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಹೋಗಿ ವಾಲ್ಸ್ ಆಫ್ ದ ಕಂಟೈನರ್ಗೆ ಹಿಂಗೆ ಬಡದ ಕೂಡಲೇ ಅವಾಗ ಅವು ಆ ವಾಲ್ ಮೇಲೆ ಒಂದು ಇದನ್ನ ಹಾಕ್ತಾವ, ಫೋರ್ಸ್ ಹಾಕ್ತಾವ. ಏನು ಹಾಕ್ತಾವ? ಫೋರ್ಸ್ ಹಾಕಿದ ಮೇಲೆ ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲ ಸೇರಿ ಈ ಗೋಡೆ ಮೇಲೆ ಎಷ್ಟು ಫೋರ್ಸ್ ಹಾಕ್ತಾವ ಡಿವೈಡೆಡ್ ಬೈ ಆ ಗಾಡಿದ ಏರಿಯಾ, ಅದಕ್ಕೆ ಪ್ರೆಷರ್ ಅಂತ ಕರೀತಾರೆ. ಹೇಳ್ತೇನೆ ಪ್ರೆಷರ್ ಅಂದ್ರೆ ಏನಂತ ಹೇಳ್ತೇನೆ, ಲಕ್ಷ ಕೊಡ್ರಿ. ಪ್ರೆಷರ್ದ ಫಾರ್ಮುಲಾ ಏನಂದ್ರೆ ಪ್ರೆಷರ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಇದು ಇದ್ರ ಫಾರ್ಮುಲಾ. ಏನಂತ ಹೇಳಿ ಈಗ ನನಗೆ ಯಾರು ಹೇಳ್ತೀರಿ ಫೋರ್ಸ್ದ ಯೂನಿಟ್ ಯಾವುದು? ಫೋರ್ಸ್ದ ಯೂನಿಟ್ಟು. ಪ್ರಶ್ನೆ ಸರಿಯಾಗಿ ಕೇಳಿಸ್ಕೋಬೇಕು. ಏನು ಮಾಡಬಾರ್ದು ಅಂದ್ರೆ ನಾ ಫಸ್ಟ್ ಆನ್ಸರ್ ಮಾಡ್ತೀನಿ. ಇದು ಸ್ಕೂಲ್ನೊಳಗೆ ಭಾಳ ನಿಮ್ಗೆ ರೂಢ ಮಾಡಿಸ್ಬಿಟ್ಟಿರ್ತಾರೆ. ಪಟ್ಟಂದು ಆನ್ಸರ್ ಹೇಳ್ಬೇಕು, ಒಟ್ಟು ಸರಿಯಾಗಿ ಹೇಳಲಿ ಬಿಡಲಿ ಫಾಸ್ಟ್ ಹೇಳ್ಬೇಕು. ಹಂಗಿರಂಗಿಲ್ಲ. ಎಕ್ಸಾಮ್ ಒಳಗೆ ಏನ್ರ ಹಿಂಗಿರುತ್ತೆ ಅಂದ್ರೆ ಯಾರು ಫಸ್ಟು ಎಕ್ಸಾಮ್ ಮುಗಿಸ್ತಾರ ಅವ್ರು ಫಸ್ಟ್ ರ್ಯಾಂಕ್, ಖಾಲಿ ಪೇಪರ್ ಕೊಟ್ಟರೆ ಫಸ್ಟ್ ರ್ಯಾಂಕ್ ಆಗ್ತದೆ. ಹಂಗಾರೆ ಆರಾಮ ಶಾಂತ ರೀತಿಯಿಂದ ಕ್ವಶನ್ ಕೇಳಿ. ನಾ ಏನು ಕೇಳಾಕತ್ತೀನಿ, ಫೋರ್ಸ್ದ ಯೂನಿಟ್ ಏನು? ನ್ಯೂಟನ್. ಗೊತ್ತಿಲ್ಲ ಅಂದ್ರೆ ಮತ್ತೆ ನಾವು ಮುಂದೆ ಕಲಿತೀವಿ ನ್ಯೂಟನ್. ಮತ್ತು ಏರಿಯಾದ ಯೂನಿಟ್ ಏನು ರೀ? ಮೀಟರ್ ಸ್ಕ್ವೇರ್. ಏರಿಯಾ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್. ಈಗ ರೆಕ್ಟ್ಯಾಂಗಲ್ ಇದ್ರೆ ಲೆಂತ್ ಇಂಟು ಬ್ರೆಡ್ತ್, ಸ್ಕ್ವೇರ್ ಇದ್ರೆ ಎಲ್ ಸ್ಕ್ವೇರ್, ಸರ್ಕಲ್ ಇದ್ರೆ ಪೈ ಆರ್ ಸ್ಕ್ವೇರ್. ಎಲ್ಲ ಕಡೆ ನೀವು ಯೂನಿಟ್ ನೋಡಿದ್ರೆ ಮೀಟರ್ ಸ್ಕ್ವೇರ್ ಬರ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕೆಲಸ ಮಾಡ್ತೀನಿ. ಹಾಂ, ಬೆಸ್ಟ್ ಅಂದ್ರೆ ಈ ಕಡೆ ವಾಲ್ ಆಲ್ಮೋಸ್ಟ್ ಹಿಂಗೆ ಕ್ಲಿಯರಾಗಿ ಕಾಣಿಸುತ್ತೆ ನೋಡ್ರಿ ಎಲ್ಲರಿಗೂ. ಹಾಂ, ಈ ಗೋಡೆಯ ಮೇಲೆ ಎಷ್ಟು ಪ್ರೆಷರ್ ಐತಿ ಕ್ಯಾಲ್ಕುಲೇಟ್ ಮಾಡೋಣ ನಾವೀಗ. ಭಾಳ ಪ್ರೆಷರ್ ಆಗ್ಬಿಟ್ಟೈತೆ ಸರ್ ಈಗೀಗ ನಮಗೆ ಹೇಳ್ತೀನಿ ಅಂಥೇಳಿ 10th ಹತ್ರ ಬಂದಾಗ ಮಾತಾಡ್ತಿರ್ತಾರೆ ನೋಡ್ರಿ. ಈ ಮನುಷ್ಯರಿಗೆ ಪ್ರೆಷರು, ಸ್ಟ್ರೆಸ್ಸು, ಸ್ಟ್ರೇನ್ ಅಂತ ಮಾತಾಡ್ತಿರ್ತಾರಲ್ಲ, ಇವು ಬೇರೆ. ಫಿಸಿಕ್ಸ್ನಾಗ ಇವಕ್ಕೆ ಮೀನಿಂಗ್ ಬೇರೆ ಅದಾವೆ. ಭಾಳ ಸ್ಟ್ರೇನ್ ಆಗ್ಬಿಡ್ತು ಗೊತ್ತಾ, ಟ್ರಿಪ್ಪಿಗೆ ಹೋಗಿದ್ವಿ ಅಂತ ಹೇಳ್ತಾರೆ. ಫಿಸಿಕ್ಸ್ನೊಳಗೆ ಫಿಸಿಕ್ಸ್ ಪ್ರಕಾರ ಸ್ಟ್ರೇನ್ ಅಂತಂದ್ರೆ ಏನು ಗೊತ್ತನ, ಒಂದು ವಯರ್ ಮೇಲೆ ನೀವು ವಜ್ಜ ಹಾಕಿ ಅದನ್ನು ಜಗ್ಗಿದ್ರೆ ಆ ವಯರ್ದ ಲೆಂತ್ ಹೆಚ್ಚಿಗೆ ಆಗ್ಬಿಡುತ್ತೆ ಅಂತಿಕೋರಿ, ಅದಕ್ಕೆ ಸ್ಟ್ರೇನ್ ಅಂತೀವಿ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಚಾಪ್ಟರ್ನೊಳಗೆ ನೀವು ಕಲ್ತಿರ್ತೀರಿ ಇದನ್ನ. ಸೊ ಸ್ಟ್ರೇನ್ ಅಂತಂದ್ರೆ ಲೆಂತ್ ಇಂಕ್ರೀಸ್ ಆದ. ಈಗ ಯಾರು ಬಂದು ಹಿಂಗೆ ಹೇಳ್ತಿಕೋರಿ, ಟ್ರಿಪ್ಪಿಗೆ ಹೋಗಿ ಬಂದ್ವಿ ನಮಗೆ ಸ್ಟ್ರೇನ್ ಆಗ್ಬಿಡ್ತು ಅಂದ್ರೆ ಅವ್ರ ಕೈಕಾಲು ಉದ್ದಾಗ್ಬಿಟ್ಟವು. ಅಂದ್ರೆ ಫಿಸಿಕ್ಸ್ನೊಳಗಿನ ಮೀನಿಂಗ್ ಬೇರೆ, ನಾವು ರಿಯಲ್ ಲೈಫ್ನೊಳಗೆ ಆ ಶಬ್ದಗಳನ್ನು ಯೂಸ್ ಮಾಡ್ಕೊಳ್ಳೋದು ಬೇರೆ ಅಂತ ಹೇಳಕತ್ತೀನಿ. ನಾ ಈಗ ಪ್ರೆಷರ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಸಕ್ಕೆ ಒಂದು ಎಕ್ಸಾಂಪಲ್ ತೊಗೊಳಕತ್ತೀನಿ. ಈ ವಾಲ್ ಮೇಲೆ ಇಲ್ಲೇ ಈ ರೂಮ್ನೊಳಗಿರುವಂಥ ಗ್ಯಾಸ್ ಮಾಲಿಕ್ಯೂಲ್ಸ್ ಹೋಗಿ ಹಿಂಗೆ ಬಡದು ಬಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅವೆಲ್ಲ ಸೇರಿ 1000 ನ್ಯೂಟನ್ನಷ್ಟು ಫೋರ್ಸ್ ಹಾಕ್ತಾವೆ. ಗ್ಯಾಸ್ ಮಾಲಿಕ್ಯೂಲ್ಸ್ ಹೋಗಿ ಬಡ್ಯಾಕತ್ತಿರ್ತಾವ. ಯಾಕೆ ಬಡಿತಾವ ಸರ್? ಗ್ಯಾಸ್ ಮಾಲಿಕ್ಯೂಲ್ಸ್ ಈ ಗಾಡಿಗೆ ಯಾಕೆ ಬಡಿತಾವೆ? ಗಾಡಿ ಕಂಡ್ರೆ ಆಗಂಗಿಲ್ಲ ಸರ್ ಅವಕ್ಕೆ. ಹಂಗಲ್ಲ, ದೇ ವಾಂಟ್ ಟು ಎಕ್ಸ್ಪಾಂಡ್, ದೇ ವಾಂಟ್ ಟು ಮೂವ್. ಅವು ಹಿಂಗೆ ತಿಲಾಡ್ಕೊಂಡು ಹೋಗ್ತಿರ್ತಾವೆ. ಅವು ಗೊತ್ತಿಲ್ಲ ಇಲ್ಲಿ ಗಾಡ್ ಇದಂತ ಹಿಂಗೆ ನಾ ಹೋಗಿನ್ ಕೇ ದೊಡ್ಡ ಅಂತ ಹಿಂಗೆ ಬಡಿತಾವ ಅವು ಗ್ಯಾಸ್ ಮಾಲಿಕ್ಯೂಲ್ಸ್ ರೀ. ಇಲ್ಲೇ ಒಂದಿಷ್ಟು ಮಂದಿಗೆ ನಾ ಎಕ್ಸ್ಪ್ಲೇನ್ ಮಾಡೋ ಸ್ಟೈಲ್ ನೋಡಿ ಸ್ವಲ್ಪ ಎಕ್ಸ್ಟ್ರಾ ನಗು ಬರ್ಬೋದು. ನಂದು ಇಂಟೆನ್ಷನ್ ಏನು ಗೊತ್ತಿನ ಟಾಪಿಕ್ ಕ್ಲಿಯರಾಗಿ ಅರ್ಥ ಆಗ್ಬೇಕಲ್ಲೇ. ನನಗೆ ಟಾಪಿಕ್ ಗೊತ್ತದವ, ನಿಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ಹೇಳಿ. ಓಕೆ ಹೋಲ್ ಏನು ಮಾಡಕ್ಕೆ ಬರಂಗೆ. ಓಕೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಹೋಗಿ ಆ ವಾಲ್ಸಿಗೆ ಬಡಿತಾವಲ್ಲ, ಅವಾಗ ಆ ಎಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ ಸೇರಿ 1000 ನ್ಯೂಟನ್ನಷ್ಟು ಫೋರ್ಸ್ ಹಾಕ್ಯಾವು ಅಂತ ಅನ್ಕೊಳ್ಳೋಣ. ಈಗ ನಾ ಏನು ಮಾಡ್ತೀನಿ, ಅದಕ್ಕೆ ಡಿವೈಡೆಡ್ ಬೈ ಈ ಗೋಡೆಯ ಏರಿಯಾ. ಇದು ಯಾವ ಶೇಪ್ನೊಳಗೆ ಐತ್ರಿ ಗಾಡಿ? ಟ್ರಯಾಂಗಲ್ ಐತಲ್ಲ? ಓ, ರೆಕ್ಟ್ಯಾಂಗಲ್ ಇದು. ಸೊ ರೆಕ್ಟ್ಯಾಂಗಲಿಗೆ ಏನೋ ಇದೈತಲ್ಲ, ಹಾಫ್ ಬೇಸ್ ಇಂಟು ಹೈಟ್ ಏರಿಯಾ ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಲೆಂತ್ ಇಂಟು ಬ್ರೆಡ್. ಸೊ ನಾವು ಈ ವಾಲಿಗೆ ಲೆಂತ್ ಇಂಟು ಬ್ರೆಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆನ್ಸರ್ ಬಂತು 50 ಮೀಟರ್ ಸ್ಕ್ವೇರ್ ಅಂತ ಅನ್ಕೊಳ್ಳೋಣ. ಹಾಂ, ಅವಾಗ ಪ್ರೆಷರ್ ಎಷ್ಟು ಅಂದ್ರೆ 20 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಏನಿದು? 20 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದರ ಅರ್ಥ ಏನಂದ್ರೆ ಇಡೀ ಗಾಡಿ ನೀವು ತಗೊಂಡ್ರೆ ನೋಡ್ರಿಪ್ಪ, ಕಂಪ್ಲೀಟ್ ಗಾಡಿ ತಗೊಂಡ್ರೆ 1000 ನ್ಯೂಟನ್ ಫೋರ್ಸು. ಪ್ರೆಷರ್ ನಮಗೇನು ಹೇಳುತ್ತಂದ್ರೆ 1 ಮೀಟರ್ ಸ್ಕ್ವೇರ್ ಒಳಗೆ ಎಷ್ಟು ಫೋರ್ಸ್ ಐತಿ? 20 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈಗ 100 ಚಾಕ್ಲೇಟಿಗೆ 1000 ರೂಪಾಯಿ ಅನ್ನೋದು ಒಂದು ವಿಷಯ. 1 ಚಾಕ್ಲೇಟಿಗೆ ಎಷ್ಟು ಆತ?
ನೋಡ್ರಿ ಮನ್ಯಾಗ ಕೇಳ್ಕೊಂಬರ್ರಿ, ಅಪ್ಪಾಜಿ 100 ಚಾಕ್ಲೇಟಿಗೆ ಕೇಳಾಕತ್ತೀನಿ ನಾ, 100 ಚಾಕ್ಲೇಟಿಗೆ 1000 ರೂಪೀಸ್ ಆದ್ರೆ 1 ಚಾಕ್ಲೇಟ್ ಎಷ್ಟು ಆದ್ರಿ? 10 ರೂಪಾಯಿ. ಹಂಗೆ ಇಡೀ ಗಾಡಿ ಮೇಲೆ ಗ್ಯಾಸ್ ಮಾಲಿಕ್ಯೂಲ್ಸ್ 1000 ನ್ಯೂಟನ್ ಫೋರ್ಸ್ ಹಾಕ್ಯಾವಂದ್ರೆ 1 ಮೀಟರ್ ಸ್ಕ್ವೇರ್ನೊಳಗೆ, 1 ಮೀಟರ್ ಸ್ಕ್ವೇರ್ ಅಂದ್ರೆ ಹೆಂಗೆ ಗೊತ್ತನ, 1 ಮೀಟರ್ ಇಂಟು 1 ಮೀಟರ್ದಷ್ಟು ಸ್ಕ್ವೇರ್. ಅದನ್ನ ಮಾರ್ಕ್ ಮಾಡ್ರಿ ಗಾಡಿ ಮೇಲೆ, ಮಾಡಿಗಿಡಿರಿ ನೀವು. ಆಮೇಲೆ ಪೆನ್ಸಿಲ್ ತೊಗೊಂಡು ಮಾಸ್ತರ್ ಹೇಳಿದ್ದು ಕೇಳ್ತೀನಿ ನಾನು ಅಂತ ಹೇಳಿ ಗಿಚಾಟ್. ಈ ಗಾಡಿ ಮೇಲೆ ನಾವು ಏನಾರ 1 ಮೀಟರ್ ಹಿಂಗೆ 1 ಮೀಟರ್ ಹಿಂಗದ್ದು ಒಂದು ಸ್ಕ್ವೇರ್ ತಯಾರು ಮಾಡಿ ಅಂತ ಕೊಡಿ, ಸ್ಕ್ವೇರ್. ಹಾಂ, ಈ ಪ್ರೆಷರ್ ಏನು ಹೇಳುತ್ತಂದ್ರೆ 50 ಮೀಟರ್ ಸ್ಕ್ವೇರಿಗೆ ಎಷ್ಟು ಫೋರ್ಸ್ ಐತಿ ಇರ್ಕೋದಕ್ಕೆ ನೋಡ್ರಪ್ಪ. 1 ಮೀಟರ್ ಸ್ಕ್ವೇರಿಗೆ ಅಂತೂ 20 ನ್ಯೂಟನ್ ನೋಡ್ರಿ ಅಂತ ನಾ ಹೇಳಾಗತ್ತಿಲ್ಲ, ಫೋರ್ಸ್ ಹೇಳ್ತೀವಿ, ಸಾರಿ ಪ್ರೆಷರ್ ಹೇಳ್ತೈತಿ. ಪ್ರೆಷರ್ದು ಕೆಲಸನ 1 ಮೀಟರ್ ಸ್ಕ್ವೇರಿಗೆ ಎಷ್ಟು ಫೋರ್ಸ್ ಬರುತ್ತೆ ಅಂತ ಹೇಳೋದು. ಹಾಂ, ಈಗ ಕೆಲ್ವಿನ್ ಏನು ಎಕ್ಸ್ಪೆರಿಮೆಂಟ್ ಮಾಡಾಕತ್ತಿದ್ನಲ್ಲ ಅವಂಗೇನು ಗೊತ್ತಾಗ್ತದೆ ಅದರೊಳಗೆ ಅಂದ್ರೆ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಒಂದು ಕೆಲಸ ಮಾಡೋಣ ನಾವು ಇಷ್ಟರು ಹೊರಗೆ ಹೋಗಿ ಈ ರೂಮ್ ಕೆಳಗೆ ಕೆಮಿಸ್ಟ್ರಿ ಲ್ಯಾಬ್ ಐತಿ, ಅಲ್ಲಿ ಹೋಗಿ ಬೆಂಕಿ ಹಚ್ಚೋಣ ಈ ರೂಮಿಗೆ ಹಿಂಗೆ ಕೆಳಗೆ ನಿಂತು. ಏನಾಗಂಗಿಲ್ಲ, ಕೆಮಿಸ್ಟ್ರಿ ಲ್ಯಾಬ್ ಸುಟ್ಟು ಹೋಗ್ತದೆ ಅಷ್ಟೇ. ಹಂಗೂ ಅಲ್ಲ, ಅಲ್ಲಿ ಕೆಮಿಸ್ಟ್ರಿ ಲ್ಯಾಬ್ ಇಲ್ಲ ಅಂತ ತಿಳ್ಕೊರಿ, ಕೆಮಿಸ್ಟ್ರಿ ಲ್ಯಾಬ್ ಇಸ್ ಆಬ್ಸೆಂಟ್ ಇವತ್ತು. ಸೊ ಹಂಗೆ ಅನ್ಕೊಂಡು ಕೆಳಗಿನಿಂದ ಬೆಂಕಿ ಹಚ್ಚೋಣ. ನಾ ಈಗ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ ಅಂದ್ರೆ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಅದ್ರ ಮೀನಿಂಗ್ ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ. ಈಗ ಈ ರೂಮ್ನೊಳಗೆ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತೂ ಹಿಂಗೆ ಹೋಗಿ ಬಡಿತಿರ್ತಾವೆ ಎಲ್ಲ ಕಡೆ. ನಾವೇನಾರ ಈ ರೂಮದ ಕೆಳಗೆ ಬೆಂಕಿ ಹಚ್ಚಿ ಈ ರೂಮಿನ ಟೆಂಪ್ರೇಚರ್ ಹೆಚ್ಚಿಗೆ ಮಾಡಿಬಿಟ್ರೆ ಈ ರೂಮ್ನೊಳಗಿರೋಂಥ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ ಹೆಚ್ಚಿಗೆ ಕೈನೆಟಿಕ್ ಎನರ್ಜಿ ಬಂದು ಅವು ಹಿಂಗೆ ಹೋಗಿ ಬಡಿದ್ರೆ ಹಿಂಗೆ ಹೋಗಿ ಹೊಡಿತಾವೆ. ನಾ ಏನು ಟ್ರೈ ಮಾಡಾಕತ್ತೀನಿ, ಕೆಳಗೆ ನೀವು ಹೀಟ್ ಕೊಟ್ರೆ ಅಂತಿಕೋರಿ, ಈ ರೂಮಿಗೆ ಬೆಂಕಿ ಹಚ್ಚಿದ್ರೆ ಅಂದ್ರೆ ಅಲ್ಲಿರುವಂಥ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ ಟೆಂಪ್ರೇಚರ್ ಹೆಚ್ಚಿಗೆ ಆಗಿ ಕೈನೆಟಿಕ್ ಎನರ್ಜಿ ಹೆಚ್ಚಿಗೆ ಆಗಿ ಜೋರ್ ಹೋಗಿ ಹೊಡಿತಾವೆ. ಈಗ ಯಾರಿಗೆ? ವಾಲಿಗೆ. ಅವಾಗ ಏನಾಗ್ತೈತಿ? ಆಬ್ವಿಯಸ್ಲಿ ಇದು ಜಾಸ್ತಿ ಆಯ್ತು ನೋಡ್ರಿ. ಏನು ಜಾಸ್ತಿ ಆಯ್ತು? ಫೋರ್ಸ್ ಜಾಸ್ತಿ ಆದ್ಕೊಂಡು ಏನು ಜಾಸ್ತಿ ಆಯ್ತು? ನಾವು ಕೆಳಗೆ ಬೆಂಕಿ ಹಚ್ಚಿದ್ದಕ್ಕೆ ಟೆಂಪ್ರೇಚರ್ ಈ ರೂಮಿಂದು ಹೆಚ್ಚಿಗೆ ಆಗಿತ್ತೋ ಕಡಿಮೆ ಆಗಿತ್ತು? ಹೆಚ್ಚಿಗೆ ಆಗಿತ್ತು. ಟೆಂಪ್ರೇಚರ್ ಹೆಚ್ಚಿಗೆ ಆಗಿದ ಕೂಡಲೇ ಪ್ರೆಷರು ಹೆಚ್ಚಿಗೆ ಆದ ಕೂಡಲೇ ನಾವೇನಂತೀವಿ? ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಒಂದೇ ಮಾತು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮತ್ತು ಇನ್ವರ್ಸ್ಲಿ ಪ್ರಪೋರ್ಷನಲ್ ಮೀನಿಂಗ್ ನಿಮಗೆ ಗೊತ್ತೈತಿ ಅಂತ ಅನ್ಕೊಂಡಿನಿ. ನೇರ ಅನುಪಾತ, ವಿಲೋಮ ಅನುಪಾತ ಅಂತ ಕರೀತಾರೆ ಅದಕ್ಕೆ ಕನ್ನಡದೊಳಗೆ, ಡೈರೆಕ್ಟ್ಲಿ ಆ್ಯಂಡ್ ಇನ್ವರ್ಸ್ಲಿ. ಈಗ ನಂಬರ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ಎಕ್ಸಾಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಅವರ್ಸ್ ಆಫ್ ವಾಚಿಂಗ್ TV. ಇತ್ತಂದ್ರೆ ಚಲೋ ಆಗ್ತಿತ್ತು, ಜಗ್ ಮಾರ್ಕ್ಸ್ ಬೀಳ್ತಿತ್ತು. ಹಂಗಿಲ್ಲ, ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಐತಿ. ಎಷ್ಟು ತಾಸು ನೀವು TV ನೋಡ್ತೀರಿ ಹೆಚ್ಚಿಗೆ ಅಷ್ಟು ಮಾರ್ಕ್ಸ್ ಕಡಿಮೆ ಹಾಕೊಂತ ಹೋಗ್ತಾವೆ. ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಅರ್ಥ ಆತ್ರಿ? ಹಂಗೆ ಕೆಲ್ವಿನ್ ಗೊತ್ತಾಯ್ತು ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ಅದಕ್ಕೆ ಅವ ಏನು ಮಾಡಿದ, ಕೆಲ್ವಿನ್ಗೆ ಟಾಸ್ಕ್ ಏನು ಗೊತ್ತಾ? ನೀವ ಕೆಲ್ವಿನ್ ಅನ್ಕೊಂಡ್ರೆ ನಿಮಗೊಬ್ರು ಚಾಲೆಂಜ್ ಮಾಡಿ ಹೋಗ್ಬಿಟ್ರ, ನಿನ್ನ ಕಡೆ ಮಾಡೋಕ್ಕಾಗಿಲ್ಲ ಅಂದ್ಕೊಳ್ಳಿ. ಆ್ಯಕ್ಚುಲಿ ಹೆಂಗಿರ್ಬೇಕು ಗೊತ್ತಾ ನಮ್ಮ ಕ್ಯಾರೆಕ್ಟರ್? ಯಾರೊಬ್ರು ಬಂದು ಹಿಂಗೆ ಮಾಡೋಕ್ಕಾಗಲಿಲ್ಲ ಅಂತ ನೀವು ಅಂದ್ಕೊಳ್ಳಿ, ಹೌದು ನಂಗೆ ಮಾಡೋಕ್ಕಾಗಲ್ಲ ಹಿಂಗೆ ಅನ್ಬಾರ್ದು. ನನಗೆ ಮಾಡೋಕ್ಕಾಗಿಲ್ಲ ನೋಡಿ, ಟೈಮ್ ಕೊಟ್ಟು ನೋಡಿ ಅಂತ ಹಂಗೆ ಹೋಗಿ ಇನ್ನೊಬ್ರು ಜಗಡ್ರಿ ಅಂತ ಹೇಳಾಗತ್ತಿಲ್ಲ. ನಾನು ಜಗಳ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಲ್ಲಿ ನೀವು ಅನ್ಕೋ, ನನಗಂದೀನಿ ಅವ್ರ ಜೊತೆ ಹೋಗಿ ಜಗಳಬೇಡ್ರಿ, ನೀವು ಅನ್ಕೋರಿ ನನಗಂದು ಏನಾರು ಮಾಡೋಕ್ಕಾಗಿಲ್ಲ ನೋಡಿ. ನಾವು ಅನುಸರ ಕೊಡಂಗಿಲ್ಲ, ಮಾತಾಡೋಂಗಿಲ್ಲ, ಮಾಡಿ ತೋರಿಸ್ತೀನಿ. ಹಾಂ, ಥ್ಯಾಂಕ್ ಯು. ಸೊ ಹಿಂಗಿದ್ದಾಗ ಈ ಕೆಲ್ವಿನ್ಗೆ ಒಂದು ಟಾಸ್ಕ್ ಕೊಟ್ಟಾರ. ಏನು ಟಾಸ್ಕ್ ಕೊಟ್ಟಾರ? ಎಲ್ಲಕ್ಕಿಂತ ಕಡಿಮೆ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲ ಅಂತ ನೀ ಅಂತೀಯಲ್ಲ ಕೆಲ್ವಿನ್, ಹಂಗಾರೆ ಹುಡುಕಿ ತೋರಿಸ್ಪ ಎಲ್ಲಕ್ಕಿಂತ ಕಡಿಮೆ ಯಾವುದು ಅಂತ. ಅದಕ್ಕೆ ಅವೇನು ಮಾಡ್ತಾನೆ, ಒಂದು ಕಂಟೈನರ್ನೊಳಗೆ ಒಂದು ಗ್ಯಾಸ್ ತೊಗೊತಾನೆ. ಆ ಗ್ಯಾಸ್ ಟೆಂಪ್ರೇಚರನ್ನು ಹೆಚ್ಚಿಗೆ ಮಾಡ್ಕೊಂತ ಹೋಗಂಗಿಲ್ಲವ, ಸಾರಿ ಟೆಂಪ್ರೇಚರನ್ನು ಕಡಿಮೆ ಮಾಡ್ಕೊಂತ ಹೋಗ್ತಾನೆ. ಈಗ ನೋಡ್ರಿ, ಟೆಂಪ್ರೇಚರ್ ಹೆಚ್ಚಿಗೆ ಆದ ಪ್ರೆಷರ್ ಏನಾಗ್ತೈತಿ? ಈಗ ಗೊತ್ತಾತಿಲ್ರಿ, ಬೆಂಕಿ ಹಚ್ಚಿದ್ವಿ, ಅವು ಜೋರು ಹೋಗಿ ಬಡಿತಾವೆ. ನೀವು ಬೆಂಕಿ ಆರಿಸಿ ಈ ರೂಮ್ ಸುತ್ತಲ ಐಸ್ ಇಟ್ಬಿಡ್ರಿ, ಈ ರೂಮಿನ ಟೆಂಪ್ರೇಚರ್ ಇದನ್ನು ಮಾಡೋಣ ನಾವೀಗ, ಕಡಿಮೆ ಮಾಡೋಣ. ಕಡಿಮೆ ಮಾಡಿದ ಕೂಡಲೇ ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಹಿಂಗೆ ಜೋರು ಹೋಗಿ ಬಡಿಯೋದು, ಸೊಕಾಶ್ ಹೋಗಿ ಬಡಿಯೋದು, ಹಿಂಗೆ ಹಾಕೊಂಡು ಹೋಗ್ತಾವೆ. ಟೆಂಪ್ರೇಚರ್ ಕಡಿಮೆ ಮಾಡಿರಿ ಮತ್ತೆ ಹಿಂಗೆ ಒಂದು ಸಮಯ ಕೂತಾರ ನೋಡಿ, ಹಂಗೆ ಆಗ್ತಾವೆ ಗ್ಯಾಸ್ ಮಾಲಿಕ್ಯೂಲ್ಸ್, ಹಿಂಗೆ ಆಗ್ತಾವೆ. ಅವ ಏನು ಮಾಡಿದ? ಯಾರು? ಹಾಂ, ಟೆಂಪ್ರೇಚರನ್ನು ಕಡಿಮೆ ಮಾಡ್ಕೊಂತ ಹೋದಂಗೆ ಪ್ರೆಷರು ಕಡಿಮೆ ಹಾಕೊಂತ ಹೋತು.
ಟೆಂಪ್ರೇಚರ್ ಕಡಿಮೆ ಮಾಡ್ಕೊಂಡು ಟೆಂಪ್ರೇಚರ್ ಕಡಿಮೆ ಮಾಡ್ಕೊಂತ ಹೋಗೋದು ಸರಳ ಅಲ್ಲ. ನೀವು ಟೆಂಪ್ರೇಚರ್ ಹೆಂಗೆ ಕಡಿಮೆ ಮಾಡ್ತೀವಿ, ಈ ರೂಮಿನ ಟೆಂಪ್ರೇಚರ್ ಕಡಿಮೆ ಮಾಡ್ರಿ ನಾನು ನಿಮ್ಗೆ ಹೇಳ್ತೀವಿ. ಏನು ಮಾಡ್ತೀರಿ ನೀವು? ಫ್ರಿಜ್ ತೊಗೊಂಬರ್ತಾರೆ. ಈ ರೂಮ್ ತೊಗೊಂಡೋಗಿ ಫ್ರಿಜ್ ಹೆಂಗೆ ಇಡ್ತೀರಿ? ಎ ಸಿ ಹಾಕ್ತೀರಿ. ಎ ಸಿ ಒಳಗೆ ಸರ್ಟನ್ ಟೆಂಪ್ರೇಚರ್ ತನಕ ಅಷ್ಟೇ ಕಡಿಮೆ ಮಾಡ್ಬೋದು. ಇನ್ನೂ ಕಡಿಮೆ ಮಾಡ್ಕೊಂತ ಹೋಗೋದು ಈಸಿ ಟಾಸ್ಕ್ ಅಲ್ಲ. ಈ ರೂಮ್ನಾಗಿಂದ ಹೀಟ್ ಜಗ್ಬೇಕಲ್ಲ. 0 ಡಿಗ್ರಿ ಸೆಲ್ಸಿಯಸ್ ತನಕ ಹೋದ್ರಿ, ಅಷ್ಟಕ್ಕೆ ಮುಗಿಯಂಗಿಲ್ಲ. ಇನ್ನೂ ಟೆಂಪ್ರೇಚರ್ ಕಡಿಮೆ ಐತೆ ಅಂತ ಗೊತ್ತಾಗ್ತದೆ. -10 ತನಕ ಹೋದ್ರಿ, -20 ತನಕ ಹೋದ್ರಿ. ಇದು ಸರಳ ಕೆಲಸ ಅಲ್ಲ. ಅದಕ್ಕೆ ಅವ ಏನು ಮಾಡ್ತಾನೆ, ಒಂದು ಹಂತದ ತನಕ ಟೆಂಪ್ರೇಚರ್ ಕಡಿಮೆ ಮಾಡ್ಕೊಂತ ಹೋಗ್ತಾನೆ. ಆ ಗ್ಯಾಸದ ಪ್ರೆಷರು ಕಡಿಮೆ ಹಾಕೊಂತ ಹೋಗ್ತೈತಿ. ಮುಂದೆ ಅವ ಏನು ಮಾಡ್ತಾನೆ, ಹಿಂಗೆ ಹಾಕೋಂತ ಹೋದ್ರೆ ಅವ ಖರೆ ಟೆಂಪ್ರೇಚರ್ ಕಡಿಮೆ ಮಾಡಂಗಿಲ್ಲ. ಇಷ್ಟು ಕಡಿಮೆ ಹಾಕೋಂತ ಟೆಂಪ್ರೇಚರ್ ಇಷ್ಟು ಕಡಿಮೆ ಮಾಡ್ಕೊಂತ ಹೋದಂಗೆ ಇಷ್ಟು ಪ್ರೆಷರ್ ಕಡಿಮೆ ಹಾಕೊಂತ ಹೊಂಟೈತಂದ್ರೆ ಹಿಂಗೆ ಕಡಿಮೆ ಮಾಡ್ಕೊಂತ ಹೋದ್ರೆ ಇದು ಹಿಂಗೆ ಹಾಕೊಂತ ಹೋದ್ರೆ ಅಂತ ಹೇಳಿ ಒಂದು ಗ್ರಾಫ್ ಹಾಕ್ತಾನೆ. ಅವ ಖರೇನ ಟೆಂಪ್ರೇಚರ್ ಕಡಿಮೆ ಮಾಡಂಗಿಲ್ಲ. ಮುಂದೆ ಸ್ವಲ್ಪ ಕಡಿಮೆ ಮಾಡಿ ಅದ್ರ ತಕ್ಕಂಗೊಂದು ಗ್ರಾಫ್ ಹಾಕ್ತಾನೆ. ಆ ಗ್ರಾಫ್ನಾಗ ಅವ್ನಿಗೆ ಏನು ಗೊತ್ತಾಗ್ತೈತಿ ಅಂದ್ರೆ, ಹಿಂಗೆ ಬೇರೆ ಗ್ಯಾಸ್ ತೊಗೊಂಡಾರ ನೋಡ್ರಿ ಅವ್ರು. 3 ಯಾವುದೋ ತೊಗೊಂಡಾರ ನೋಡ್ರಿ ಅಲ್ಲಿ. ಅಯ್ಯೋ ಹೆಸರು ಹಂಗೆ ಅಂದ್ಬಿಟ್ರ ನೋಡಿ. ABC ಅಂದ್ಬಿಟ್ಟ. ಗ್ಯಾಸ್ A, ಗ್ಯಾಸ್ B, ಗ್ಯಾಸ್ C ತೊಗೊಂಡಾರ. 3 ಬೇರೆ ಟೈಪ್ ಗ್ಯಾಸಸ್ ತೊಗೊಂಡು ಅವ್ನಿಗೆ ಏನು ಗೊತ್ತಾಗ್ತದೆ ಕೆಲ್ವಿನ್ನಿಗಂದ್ರೆ, ಯಾವುದರ ಗ್ಯಾಸ್ ತಗೋ ಟೆಂಪ್ರೇಚರ್ ಯಾವಾಗ ಕಡಿಮೆ ಮಾಡ್ತೀವಿ, ಪ್ರೆಷರ್ ಅಂತೂ ಏನು ಹಾಕೊಂತ ಹೊಂಟೈತ್ರಿ, ಕಡಿಮೆ ಹಾಕೊಂತ ಹೊಂಟೈತಿ. ಹ್ಞೂ ರೀ. ಅವಾಗ ಕೆಲ್ವಿನಿಗೆ ಏನು ಗೊತ್ತಾತಂತಂತಂದ್ರೆ -273.15 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪ್ರೇಚರ್ ಆಗ್ಬಿಡ್ತು ಅಂದ್ರೆ ಆ ಗ್ಯಾಸದ ಪ್ರೆಷರ್, ಯಾವುದರ ಗ್ಯಾಸ್ ತಗೋರಿ, ಪ್ರೆಷರನ್ನು ನಾವು Y ಆಕ್ಸಿಸ್ನೊಳಗೆ ತೊಗೊಂಡಿರ್ತೀವಿ, ಟೆಂಪ್ರೇಚರನ್ನು X ಆಕ್ಸಿಸ್ Y ಆಕ್ಸಿಸ್ ಇವು ಪರಿಚಯದಾವಿಲ್ಲ ನಿಮ್ಗೆ. ಸೊ ABC ಯಾವುದರ ಗ್ಯಾಸ್ ತಗೋರಿ, ಟೆಂಪ್ರೇಚರನ್ನು ಕಡಿಮೆ ಮಾಡ್ಕೊಂತ ಹೋದಂಗೆ ಆ ಗ್ಯಾಸದ ಪ್ರೆಷರ್ ಹಾಕೋಂತ ಹೋಗಿ ಅವ್ನಿಗೆ ಏನು ಗೊತ್ತಾಗ್ತೈತೆ ಅಂದ್ರೆ, ಒಂದು ಸರ್ಟನ್ ಟೆಂಪ್ರೇಚರ್ ಐತಿ. ಆ ಟೆಂಪ್ರೇಚರ್ -273.15 ಡಿಗ್ರಿ ಸೆಲ್ಸಿಯಸ್. ಅದು ಎಂಥ ಟೆಂಪ್ರೇಚರ್ ಅಂದ್ರೆ, ಆ ಟೆಂಪ್ರೇಚರ್ ರೀಚ್ ಆದ್ರೆ ಅದು ಸುಡ್ಗಾಡ್ ಗ್ಯಾಸ್ ಆಗಲಿ, ಅದ್ರ ಪ್ರೆಷರ್ 0 ಆಗಕತ್ತೈತಿ. ಪ್ರೆಷರ್ 0 ಅಂತಂದ್ರೆ ಆ ಮಾಲಿಕ್ಯೂಲ್ಸ್ ಅಳಗಾಡವಲ್ಲು, ಹೋಗಿ ಗಾಡಿಗೆ ಹಿಂಗೆ ಬಡಿಯವಲ್ಲು, ಮಕ್ಕೊಂಬಿಟ್ಟವು ಅಷ್ಟು ಗ್ಯಾಸ್ ಮಾಲಿಕ್ಯೂಲ್ಸ್. ಇದರ ಅರ್ಥ ಏನಂದ್ರೆ, ಪ್ರೆಷರ್ 0 ಆಗ್ಬಿಟ್ಟೈತಿ ಅಂದ್ರೆ ಇದಕ್ಕಿಂತ ಕಡಿಮೆ ಟೆಂಪ್ರೇಚರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗ ಅಂತ ಕನ್ಕ್ಲೂಡ್ ಮಾಡೋದು ನಾವು. ಎಲ್ಲಕ್ಕಿಂತ ಕಡಿಮೆ ಟೆಂಪ್ರೇಚರ್ ಯಾವುದು ಅಂದ್ರೆ, ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಏನು ಹೋಗಿ ವಾಲ್ಸಿಗೆ ಬಡಿಯಾಕತ್ತಿದ್ವಲ್ಲ, ಆ ಪ್ರೆಷರ್ ಕಡಿಮೆ ಹಾಕೊಂತ ಯಾವಾಗ ಪ್ರೆಷರು 0 ಆಗ್ತದಲ್ಲ, -273 ಇದು ಟೆಂಪ್ರೇಚರ್. ಇದು ಯಾವಾಗ ಪ್ರೆಷರ್ 0 ಆಗ್ತದಲ್ಲ ಅವಾಗ ಏನು ಟೆಂಪ್ರೇಚರ್ ಆಗಿರ್ತೈತಿ, ದಟ್ ಈಸ್ ಲೀಸ್ಟ್ ಪಾಸಿಬಲ್ ಟೆಂಪ್ರೇಚರ್ ಅಂಥೇಳಿ ಕನ್ಕ್ಲೂಡ್ ಮಾಡ್ತಾನವ. ಈ -273.15 ಡಿಗ್ರಿ ಸೆಲ್ಸಿಯಸ್ ಅಂತ ಏನೈತಲ್ಲ, ಇದಕ್ಕನ್ನ ಅವ 0 ಕೆಲ್ವಿನ್ ಅಂತ ಹೆಸರಿಡ್ತಾನೆ. ಎಲ್ಲಕ್ಕಿಂತ ಕಡಿಮೆ ಪಾಸಿಬಲ್ ಟೆಂಪ್ರೇಚರ್ ಇದಕ್ಕೆ ನಾವು 0 ಅನ್ನೋಣ ಅಂಥೇಳಿ 0 ಕೆಲ್ವಿನ್ ಅಂತ ಕರಿತಾನೆ. ಈ 0 ಕೆಲ್ವಿನ್ಗೆ ಇನ್ನೊಂದು ಹೆಸರು ಐತಿ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಬ್ಸಲ್ಯೂಟ್ ಟೆಂಪ್ರೇಚರ್. ಗೊತ್ತೈತ ನಿಮಗಿದೆ? ಚಲೋ ಬಿಡು, ಮುಂದೆ ಹೋಗೋಣ ಹಂಗಾರೆ ಈಗ. ಸೊ ನೆಕ್ಸ್ಟ್ ಟೆಂಪರೇಚರ್ ಸ್ಕೇಲ್ಸ್ ಅಂತ ಹೇಳಿ ಒಂದು ಟಾಪಿಕ್. ಈಗ ಅಟ್ಲೀಸ್ಟ್ ಧಾರಾವಾಹಿ ಫಿಲ್ಮ್ನೊಳಗರ ಇಂಥವು ಮಾಡ್ತಿರ್ತಾನೆ. ಏನಂದ್ರೆ ಯಾರೊಬ್ರಿಗೆ ಆರಾಮಿಲ್ಲ ಅಂಥೇಳಿ ನಾಟಕ ಮಾಡ್ಬೇಕಾಗಿರ್ತೈತಿ. ಅದಕ್ಕೆ ಚಹಾ ತೊಗೊಂಬರ್ನ ತರಿಸಿ ಅದನ್ನ ಥರ್ಮಾಮೀಟ್ರ್ ಚಹಾದಾಗ ಎದ್ದು ನೋಡಿ ನನ್ನ ಟೆಂಪ್ರೇಚರ್ ಎಷ್ಟಾಗೈತಿ ಅಂತ ಹಿಂಗೆ ತೋರಿಸಿ ಹಿಂಗೆ ಮಾಡಿ ನಾವು ಮಾಡಿದ್ವಿ ಹಂಗೆಲ್ಲ ನನಗೆ ಗೊತ್ತಿದ್ದ ಪ್ರಕಾರ ಅಂತೂ ರಿಯಲ್ ಲೈಫ್ನಾಗ ಇಂಥವು ಆಗಲಿ ಏನೋ ತೋರಿಸ್ತಾರೆ ಅವಚನ. ಸೊ ಈಗ ಅಟ್ಲೀಸ್ಟ್ ಹಿಂಗೆ ಕೇಳಿರ್ತೀರಿ, 102 ಜ್ವರ ಬಂದಿದ್ದು ಅಂತವ್ರಿಗೆ. 103 ಜ್ವರ ಅಂದ್ರೆ 103 ಡಿಫ್ರೆಂಟ್ ಟೈಪ್ಸ್ ಆಫ್ ಫೀವರ್. 103 ಜ್ವರ ಬಂದಿದ್ದು ಅಂದ್ರೆ ಏನದ ಅರ್ಥ? ಟೆಂಪ್ರೇಚರ್ ಅದಲ್ರಿ. ಹಾಂ. ಸೊ ಈಗ ಯಾರೋ ಒಬ್ರು ಬಂದು 103 ಬಂದಿತ್ಲಿ ಜ್ವರ ನನಗೆ ಅಂತಂದ್ರೆ ನೀವೇನು ತಿಳ್ಕೊಬೇಕಂದ್ರೆ ಅದು 103 ಡಿಗ್ರಿ ಸೆಲ್ಸಿಯಸ್ ಅಲ್ಲ, ಫ್ಯಾರನ್ಹೈಟ್. ಅದು ಟೆಂಪ್ರೇಚರ್ ಮೆಷರ್ ಮಾಡಕ್ಕೆ 3 ಅದಾವ: ಸೆಲ್ಸಿಯಸ್ ಸ್ಕೇಲ್, ಫ್ಯಾರನ್ಹೈಟ್ ಸ್ಕೇಲ್ ಮತ್ತು ಕೆಲ್ವಿನ್ ಸ್ಕೇಲ್. ಸರ್ ಒಂದು ಪ್ರಶ್ನೆ ಕೇಳ್ತೀವಿ ಸರ್, ನೀವು ತಪ್ಪು ತಿಳ್ಕೊಬೇಡ್ರಿ. ಇವು 3 ಸ್ಕೇಲ್ ತೊಗೊಂಡು ಏನು ಮಾಡ್ತಾರೆ ಹುಚ್ಚರಂಗೆ? ಯಾವ್ದು ಒಂದು ಫಿಕ್ಸ್ ಮಾಡೋಕ್ಕಿಲ್ಲ. ಇದು ಯಾವಾಗಲೂ ಹೆಂಗೆ ಅದು ಗೊತ್ತನು, ವೆಸ್ಟರ್ನ್ ಸೈನ್ಸ್ ಹೆಂಗೆ ಅದು ಗೊತ್ತನು.
ಭಾರತದ ಹಂಗಿಲ್ಲ, ನಮ್ಮ ದೇಶದ ಹಂಗಿಲ್ಲ. ನಮ್ಮ ದೇಶದ ಬಗ್ಗೆ ಒಂದು ಸರ್ತಿ ಮಾತಾಡೋಣ. ವೆಸ್ಟರ್ನ್ ಸೈನ್ಸ್ ಯಾವಾಗಲೂ ಹೆಂಗೆ ಗೊತ್ತಾನ, ಒಂದಿನ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅಂತ ತಿಳ್ಕೊರಿ, ಒಬ್ಬ ಸೈಂಟಿಸ್ಟ್ ಬಂದು ಹೇಳ್ತಾನೆ ಹಾಂ ಇದ ಪಕ್ಕ ಅಂಥೇಳಿ. ಒಂದು 10 ವರ್ಷ ಬಿಟ್ಟು ಇನ್ನೊಬ್ಬ ಸೈಂಟಿಸ್ಟ್ ಅದು ತಪ್ಪು ಅಂಥೇಳಿ ಹೊಸದು ಕಂಡಿತಾನೆ. ಸ್ವಲ್ಪ ದಿವ್ಸ ಬಿಟ್ಟು ಇದು ಸರಿ ಇಲ್ಲ, ಇದಕ್ಕಿಂತ ಇನ್ನೊಂದು ಬೆಟರ್ ಅಂತ ಇನ್ನೊಬ್ಬ ಅಂತಾನೆ. ಹಿಂಗಾಯ್ತು ವೆಸ್ಟರ್ನ್ ಸೈನ್ಸ್. ನಮ್ಮ ದೇಶದ ಹಿಂಗಲ್ಲ, ಯಾರೋ ಒಬ್ರೇನೋ ಹೇಳಿದ್ರು ಮುಗಿತು ಪಕ್ಕ, ಬೇಕಾದ ಮಾಡೋದು ಚೇಂಜ್ ಹಂಗಿಲ್ಲ. ಈಗಿನ ಸೈಂಟಿಸ್ಟ್ ಬಗ್ಗೆ ಹೇಳಾಗತ್ತಿಲ್ಲ ನಾನು. ಋಷಿ ಮುನಿಗಳು ಏನಿದ್ರಲ್ಲ ವೇದಗಳ ಕಾಲದೊಳಗೆ, ಅವ್ರು ಡಿಸ್ಕವರೀಸ್ ಇನ್ವೆನ್ಷನ್ಸ್ ಮಾಡಿದ್ರು ಪ್ರತಿಯೊಬ್ಬರ ಬಗ್ಗೆನೂ. ಹೆಂಗೆ ಅವರು ಮಾಡ್ತಿದ್ರು ಅಂದರೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದಿಲ್ಲ, ಹಿಂಗೆ ಕೂಡ್ತಿದ್ರು, ಧ್ಯಾನ ಮಾಡ್ಕೊಂಡು ಕೂಡ್ತಿದ್ರು. ಎವ್ರಿಥಿಂಗ್ ಅಬೌಟ್ ದ ಯೂನಿವರ್ಸ್ ಅವ್ರಿಗೆ ಗೊತ್ತಾಗ್ತಿತ್ತು. ಇದು ಫಾಲ್ತು ಅಲ್ಲ. ಓಕೆ, ಇದ್ರ ಬಗ್ಗೆ ಒಂದು ಸರ್ತಿ ಡೀಟೇಲಾಗಿ ಮಾತಾಡ್ತೀನಿ. ಇಷ್ಟ ಹೇಳಿದ್ರೆ ಗೊತ್ತಾಗಿಲ್ಲ, ಹಂಗೆ ಒಂದು ಮಾತು ಹೇಳಿದೆ. ಆಮೇಲೆ ಇನ್ನೊಂದು ನಿಮ್ಗೆ ಏನು ತಲೆಗೆ ಬರ್ಬೋದು, ಸೈನ್ಸ್ ಟೆಕ್ಸ್ಟ್ ಬುಕ್ ನೋಡ್ಲಿ ಇಂಡಿಯನ್ ಸೈಂಟಿಸ್ಟ್ ಹೆಸರ ಇಲ್ಪ ಅದ್ರೊಳಗೆ. ಬರೇ ಆ ವೆಸ್ಟರ್ನ್ ಸೈಂಟಿಸ್ಟು ಅವ ಮಾಡಿದ ಹಿಂಗೆ ಮಾಡಿದ. ಯಾವಾಗ ಈ ಐನ್ಸ್ಟೀನ್ ನ್ಯೂಟನ್ ಸುಳ್ಗಾಡ್ ಇವ್ರು ಇಷ್ಟರು ಸೇರಿ ಇನ್ವೆನ್ಷನ್ಸ್ ಎಲ್ಲ ಡಿಸ್ಕವರೀಸ್ ಮಾಡಾಕತ್ತಿದ್ರಲ್ಲ, ಅವಾಗ ನಮ್ಮ ದೇಶದವರಿಗೆ ಸೈನ್ಸ್ ಮ್ಯಾಥ್ಸ್ ಮೇಲೆ ಏನೂ ವರ್ಕ್ ಮಾಡಕ್ಕೆ ಬಿಟ್ಟೇ ಇಲ್ಲ. 1000 ವರ್ಷ ಆಳ್ಯಾರ ನಮ್ಮನ್ನ ಬ್ರಿಟಿಷು ಮೊಘಲ್ಸ್ ಎಲ್ಲ ಬಂದು. ಅವಾಗ ಏನು ಡಿಸ್ಕವರಿ ಮಾಡ್ತೀರಿ, ಇಂಡಿಪೆಂಡೆನ್ಸ್ ಸಿಗುವಲ್ದು ಆತ. ಹಂಗಾರೆ ಇಂಡಿಯಾದವ್ರು ಡಿಸ್ಕವರಿ ಮಾಡಿಲ್ಲನು, ಏನೇನು ಸುಡ್ಗಾಡ್ ಡಿಸ್ಕವರಿ ಇನ್ವೆನ್ಷನ್ ಮಾಡೋಕ್ಕೆ ಸಾಧ್ಯ ಐತಿ ಅಷ್ಟು ಮಾಡಿ ಮುಗಿಸ್ಯಾರ. 50,000 60,000 70,000 ಇಯರ್ಸ್ ಬಿಫೋರ್ ಏನೇನು ಅವಾಗ ಮಾಡಿ ಮುಗಿಸ್ಯಾರಲ್ಲ, ಅಲ್ಲಿಗೆ ಇವತ್ತಿನ ಸೈನ್ಸ್ ರೀಚ್ ಆಗಕ್ಕೆ ಇನ್ನೂ 1000 ಇಯರ್ಸ್ ಮಿನಿಮಮ್ ಬೇಕು. ಅಷ್ಟು ಮಾಡಿಟ್ಟಾರ ಆಲ್ರೆಡಿ. ನಮ್ಮ ಹಣೆ ಬಾರೇನಂದ್ರೆ ನಾವು ವೆಸ್ಟರ್ನ್ ಬ್ರಿಟಿಷ್ದವ್ರು ಏನು ಎಜುಕೇಷನ್ ಸಿಸ್ಟಮ್ ಮಾಡಿ ಹೋಗಿದ್ರಲ್ಲ, ಅವ್ರೇನು ಸಿಲೆಬಸ್ ಮಾಡಿ ಹೋಗಿದ್ರಲ್ಲ ಅದನ್ನು ಕಲ್ಕೊಂಡು ಕುಂತೀವಿ. ಇನ್ನು ಆ್ಯಕ್ಚುಲಿ ಏನೈತಿ ನಮ್ಮ ದೇಶದ ಬಿಟ್ಟು ಇಷ್ಟ ಸಾಕು. ಹಂಗೆ ನನಗೆ ದೇಶದ ಬಗ್ಗೆ ಮಾತಾಡಕತ್ಕೊಳ್ಳೆ ಹುಚ್ಚರಂಗೆ ಮಾತಾಡ್ತೀನ. ಓಕೆ, ನೆಕ್ಸ್ಟ್ ಟೆಂಪರೇಚರ್ ಸ್ಕೇಲ್ಸ್ ಅಂದ್ಕೊಳ್ಳಿ. 103 ಡಿಗ್ರಿ ಸೆಲ್ಸಿಯಸ್ ಅದು ಜ್ವರ ಬಂದೈತಿ ಅಂದ್ರೆ 103 ಡಿಗ್ರಿ ಸೆಲ್ಸಿಯಸ್ ಅಂತ ಯಾರು ತಿಳ್ಕೊಂಡಿದ್ರೆ ಅದ್ರ ಮೀನಿಂಗ್ ಏನಾದ್ರು ಗೊತ್ತಾನೆ, ಬಾಯ್ಲಿಂಗ್ ವಾಟರ್ಕ್ಕಿಂತ ನಿಮ್ಮ ಟೆಂಪರೇಚರ್ ಹೆಚ್ಚಿಗೆ ಆಗುತ್ತೆ. ಹಂಗಂಗಾಗದ್ರಿ, ಆಗಂಗಿಲ್ಲ. 103 98 99 ಇದ್ರೆ ನಾರ್ಮಲ್. 99 ಕ್ರಾಸ್ ಆತಂದ್ರೆ ಜ್ವರ ಬಂತು ಅಂತ ಹೇಳ್ತಾರಲ್ಲ, ಅದು ಫ್ಯಾರನ್ಹೈಟ್ ಸ್ಕೇಲ್. 3 ಅದಾವ ಮೇನ್ಲಿ, ಫ್ಯಾರನ್ಹೈಟ್, ಸೆಲ್ಸಿಯಸ್, ಕೆಲ್ವಿನ್. ಸೊ ಈಗ ನಾವೇನು ಮಾಡೋಣ ಅಂದ್ರೆ ಒಂದು ಟೇಬಲ್ ಹಾಕಿ, ಅಥವಾ ಟೇಬಲ್ ಹಾಕಿ ಅನ್ನೋ ಬದಲು ಅವ್ರು ಟೇಬಲ್ ಹಾಕೇ ಬಿಟ್ರ ಅಲ್ಲೇ ನೋಡ್ಬಿಡ್ರಿ. ಅವರು ಕಾಲಮ್ ಹಾಕಿದೆ ಮಾಡ್ಯಾರ ನೋಡ್ರಿ. ಸೆಲ್ಸಿಯಸ್ ಸ್ಕೇಲ್ನೊಳಗೆ ಅಥವಾ ಸೆಂಟಿಗ್ರೇಡ್ ಅಂತಲೂ ಕರೀತಾರೆ. ಲೋವರ್ ಫಿಕ್ಸ್ಡ್ ಪಾಯಿಂಟ್ ಯಾವುದು, ಅಪ್ಪರ್. ನೀನು ಹೇಳಿದ್ದೆ ಸನ್ಮಾರ್ಕ್ ಥರ್ಮಾಮೀಟರ್ಸ್ ಅಂತ ನೀವು ಒಂದು ಕಂಪ್ನಿ ಚಲೋ ಮಾಡಿದ್ರೆ, ಆ ಥರ್ಮಾಮೀಟರ್ನೊಳಗೆ ಒಂದು ಲೋವರ್ ಫಿಕ್ಸ್ಡ್ ಪಾಯಿಂಟ್, ಒಂದು ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತಂದು ನೀವು ಮಾಡ್ಕೋಬೇಕು, ಕ್ಯಾಲಿಬ್ರೇಷನ್ ಮಾಡ್ಬೇಕು ಅದಕ್ಕೆ. ಸೊ ಇನ್ ಕೇಸ್ ಆಫ್ ಸೆಲ್ಸಿಯಸ್, ಲೋವರ್ ಫಿಕ್ಸ್ಡ್ ಪಾಯಿಂಟ್ ಈಸ್ 0 ಡಿಗ್ರಿ ಸೆಲ್ಸಿಯಸ್, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಈಸ್. In case of Fahrenheit, lower fixed point is 32 degree Fahrenheit. ಸರ್ ಈಗ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂದ್ರೆ ಹಿಂಗೆ ಕೆಳಗಿನಿಂದ ಚಲೋ ಆಗ್ಬೇಕಲ್ಲ ಸರ್. ಇದು ಈಗ ಮಿನಿಮಮ್ ಇಂದ ಚಲೋ ಆಗ್ಬೇಕಂದ್ರೆ 0 ಚಲೋ ಆಗ್ಬೇಕಲ್ಲ, 32 ಇಂದ ಚಲೋ ನೋಡ್ರಿ ಅವರು. ಈಗ ಯಾವ್ದ್ರ ಕ್ಲಾಸ್ನಾಗ ಹೆಂಗಿರುತ್ತೆ, ರೋಲ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 32. ಈ ಅಕಸ್ಮಾತ್ ಇನ್ನೊಂದು ಡಿವಿಷನ್ ಇತ್ತಂದ್ರೆ ಅಲ್ಲಿಂದ ಕಂಟ್ರಿ ಮಾಡಿರ್ತಾರೆ. ನಾ ಏನು ಹೇಳ್ತೆ ಗೊತ್ತ, 0 ಇಂಚ್ ಚಲೋ ಆಗ್ಬೇಕಿಲ್ಲ 1 ಇಂಚ್ ಚಲೋ ಆಗ್ಬೇಕು. ಸೊ ಇವ್ರು ಯಾಕೆ 32 ಮಾಡ್ಯಾರ ಅಂದ್ರೆ, ಇವ್ರು ಇಷ್ಟರು ಇಲ್ಲಿ ಏನು ಮಾಡ್ತಾರೆ ಅಂದ್ರೆ, ಯಾವಾಗ ವಾಟರ್ ಹಣೆ ಬಾರ್ ಆಗ್ತದಲ್ಲ, ಯಾವಾಗ ವಾಟರ್ ಐಸ್ ಆಗ್ತೈತಲ್ಲ, ನಿನ್ನಿಂದ ಅದನ್ನ ಬಡ್ಕೊಳತ್ತೀನಿ ನಾನು. ವಾಟರ್ ಯಾವಾಗ ಐಸ್ ಆಗ್ತೈತಲ್ಲ ಅದನ್ನ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತ ತೊಗೊಂಬಿಟ್ರ ಅಷ್ಟರು. ಅದನ್ನ ಸೆಲ್ಸಿಯಸ್ನೊಳಗೆ ಹೇಳ್ಬೇಕಾದ್ರೆ 0 ಡಿಗ್ರಿ ಸೆಲ್ಸಿಯಸ್ ಆಗ್ತೈತಿ. ಈಗ ಫ್ಯಾರನ್ಹೈಟ್ ಪ್ರಕಾರ ನೀವು ಹೇಳ್ಬೇಕಂದ್ರೆ 32 ಡಿಗ್ರಿ ಫ್ಯಾರನ್ಹೈಟ್ನೊಳಗೆ ವಾಟರ್ ಐಸ್ ಆಗತ್ತೆ. ಅರ್ಥ ಆತೇನು? ಸೊ ಇನ್ ಕೇಸ್ ಆಫ್ ಫ್ಯಾರನ್ಹೈಟ್, ಲೋವರ್ ಫಿಕ್ಸ್ಡ್ ಪಾಯಿಂಟ್ ಈಸ್ 32 degree Fahrenheit, upper fixed point is 212 degree Fahrenheit. So 212 degree Fahrenheit ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಅದು ನೀರು ಕುದಿಯಕ್ಕೆ ಚಲೋ ಆಗ್ತದಲ್ಲ, ಅದನ್ನ ನೀವು ಸೆಲ್ಸಿಯಸ್ನೊಳಗೆ ಹೇಳೋದಾದ್ರೆ 100 ಡಿಗ್ರಿ ಸೆಲ್ಸಿಯಸ್ ಅಂತೀರಿ. ಫ್ಯಾರನ್ಹೈಟ್ನೊಳಗೆ ಹೇಳೋದಾದ್ರೆ 212 ಅನ್ಬೇಕು. ಮುಂದೆ ಕೆಲ್ವಿನ್ ಸ್ಕೇಲ್ನೊಳಗೆ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಈಸ್ 273.15, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಈಸ್ 373.15.
ಈಗ ನೆಕ್ಸ್ಟು ಏನೋ ಕೊಟ್ಟರೆ ನೋಡಿ, ಸಿ ಮೈನಸ್ 0/100 ಇಸ್ ಈಕ್ವಲ್ ಟು ಎಫ್ ಮೈನಸ್ 32/180 ಇಸ್ ಈಕ್ವಲ್ಸ್ ಟು ಕೆ ಮೈನಸ್ 273/100 ಇಸ್ ಈಕ್ವಲ್ ಟು ಥೀಟಾ ಮೈನಸ್ ಥೀಟಾ ನಾಟ್ ಡಿವೈಡೆಡ್ ಬೈ ಎನ್. ಏನು ಹಂಗಂದ್ರೆ ಏನಿದಂದ್ರೆ ನಿಮ್ಗೆ ಯಾರೋ ಒಬ್ರು ಸೆಲ್ಸಿಯಸ್ನೊಳಗೆ ಈಗ ನೋಡ್ರಪ್ಪ 40 ಡಿಗ್ರಿ ಸೆಲ್ಸಿಯಸ್ 40 ಡಿಗ್ರಿ ಸೆಲ್ಸಿಯಸ್ಸನ್ನು ಫ್ಯಾರನ್ಹೈಟ್ನಾಗ ಹೇಳಿ ಕನ್ವರ್ಟ್ ಮಾಡಿ ಅಂದ್ರೆ ನಂಗೆ ಗೊತ್ತಿಲ್ಲ ಅನ್ಬಾರ್ದು. ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಈ ಫಾರ್ಮುಲಾ ಯೂಸ್ ಮಾಡಿ ವಿ ಕ್ಯಾನ್ ಕನ್ವರ್ಟ್. ಈಗ ನೋಡಿ ಒಂದು ಎಕ್ಸಾಂಪಲ್ ತೊಗೊಂಬಿಡು. ಅಲ್ಲಿ ಏನು ಬರ್ದಾರೆ ಹೇಳ್ರಿ ಒಂದು ಸರ್ತಿ ಫಾರ್ಮುಲಾವನ್ನು. ಒಂದು ನಿಮಿಷ ಸಾರಿ, ಅದೊಂದು ಇನ್ನೊಂದು ಡಸ್ಟರ್ ಇತ್ತಲ್ಲ ಹಿಂಗೆ ಅಂಟ್ಕೊಂಡಿರ್ತಿತ್ತದು ತೊಗೊಂಡೋಗ್ರೆ ನೀವು ಜಗಳ ತೆಗಿಬೇಕಿಲ್ಲ. ಸಿ ಮೈನಸ್ 0 ಡಿವೈಡೆಡ್ ಬೈ ಇಸ್ ಈಕ್ವಲ್ಸ್ ಟು ಓಕೆ. ನನಗೆ ಏನು ಅರ್ಥ ಆಗಂಗಿಲ್ಲ, ತಾವ ಫ್ರೆಂಡ್ಸ್ ಮಾತ್ರ ಕುಡಿದ್ರೆ ಕ್ಲಾಸಿಗೆ ಇದಕ್ಕೆ ಬರ್ಬೇಕಂತ ಗೊತ್ತಾಗಿಲ್ಲ ನಂಗೆ. ಅಲ್ಲೇ ಮನ್ಯಾಗ ಕೊಡೋಕೆ ಬರ್ತೈತಿ, ಆದ್ರೆ ಮನ್ಯಾಗ ಬೈತಾರೆ ಸರ್ ಕಾಲೇಜಿಗೆ ಹೋಗಂತಾರೆ. ಒಟ್ಟು ನಾವು ಏನು ರೂಢ ಮಾಡ್ಕೊಂಬಿಟ್ಟಿವಿ ಅಂದ್ರೆ ಮಂದಿಗೆ ನಮಗೆ ಟೀಚರ್ಸಿಗೆ ಎಲ್ಲರಿಗೂ ಮೋಸ ಮಾಡ್ಕೋ ಅಂತ ಹೊಂದ್ಬಿಡಿವಿ ಸರ್. ಒಟ್ಟು ನಮ್ದು ಹಂಗೆ ಆಗ್ಬಿಡುತ್ತೆ ಸರ್ ಜೀವನ. ಅಲ್ಲ ನಾ ಎಲ್ಲರಿಗಂತ ಹೇಳಾಗತ್ತಿಲ್ಲ, ಯಾರಿಗೆ ಹೇಳ್ಬೇಕು ಯಾರಿಗೆ ಅದು ಅರ್ಥ ಆಗ್ಬೇಕು ಅವ್ರಿಗೆ ಅರ್ಥ ಆಗ್ತದೆ. ಓಕೆ ವಾಪಸ್ ಬರೋದು. ಸೊ ಸಿ ಮೈನಸ್ 0 ಇದೇನಂದ್ರೆ ಇವಿಷ್ಟು ಫಾರ್ಮುಲಾ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಡಿಗ್ರಿ ಸೆಲ್ಸಿಯಸ್ನೊಳಗೆ ನಾ ಎಷ್ಟು ಅಂದಿಲ್ಲ ವ್ಯಾಲ್ಯೂ, ಯಾರು ಎಷ್ಟಿದ್ರು ನೋಡ್ರಿ ನಾವು ಹಂಗೆ ಅಂದಾಗ ಅವ್ರು ಮಾತಾಡ್ರೆ 40 ಡಿಗ್ರಿ ಸೆಲ್ಸಿಯಸ್ಸನ್ನು ಫ್ಯಾರನ್ಹೈಟಿಗೆ ಹಣೆ ಬಾತ್ ಒಂದೇ ಮಾತು ನಿಮ್ಗೆ ಗೊತ್ತೈತೆ. ಡಿಗ್ರಿ ಸೆಲ್ಸಿಯಸ್ನಿಂದ ಕೆಲ್ವಿನಿಗೆ ಹೆಂಗೆ ಕನ್ವರ್ಟ್ ಮಾಡ್ಬೇಕು ಗೊತ್ತಿಲ್ಲ. ಆ ಡಿಗ್ರಿ ಸೆಲ್ಸಿಯಸ್ನಾಗ ಏನು ಸುಡುಗಾಡು ವ್ಯಾಲ್ಯೂ ಕೊಟ್ಟಿರ್ತಾರೆ ಅದಕ್ಕೆ ಪ್ಲಸ್ 273 ಮಾಡಿದ್ರೆ ಇಷ್ಟು ಗೊತ್ತದ ಅಂತ ಅನ್ಕೊಂಡಿನ. ಅದಕ್ಕೆ ನಾ ಅದನ್ನು ಕೆಲ್ವಿನದ ಎಕ್ಸಾಂಪಲ್ ತೊಗೊಂಡಿಲ್ಲ. ಈಗ ಡಿಗ್ರಿ ಸೆಲ್ಸಿಯಸ್ನಿಂದ ಫ್ಯಾರನ್ಹೈಟ್. ಓಕೆ, ಏನು ಮಾಡಬೇಕು, 40 ಡಿಗ್ರಿ ಸೆಲ್ಸಿಯಸ್ನ ಫ್ಯಾರನ್ಹೈಟ್ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಹಚ್ಬೇಕು. ಹೆಂಗಂದ್ರೆ ಸಿ ಜಗದಾಗ ಈ ವ್ಯಾಲ್ಯೂ ಹಾಕ್ಬೇಕು. ಅಂದ್ರೆ 40 ಮೈನಸ್ 0 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ಸ್ ಟು ಎಫ್ ಮೈನಸ್ 32 ಡಿವೈಡೆಡ್ ಬೈ 180. ಹಿಂಗೆ ಮಾಡ್ಬೇಕಾ? ಅವಾಗ ಎಫ್ಗೆ ಇಕ್ವೇಟ್ ಮಾಡ್ಕೋಬೇಕು ಇದನ್ನು. ಸರ್ ನಾವು ಹಂಗೆ ಒಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರೆ 40 ಮೈನಸ್ 0 ಎಷ್ಟು ಹೇಳಿ ಸರ್? ಅಲ್ಲ ಎಷ್ಟು ಹೇಳಿ ಸರ್ ನೀವು? 40 ಮೈನಸ್ 0 ಎಷ್ಟು ಹೇಳಿ? 40. ಅದು ವಾಪಸ್ ಅಷ್ಟೇ ಬರುತ್ತೆ ಅಂದ್ರೆ ಅಲ್ಲಿ ಯಾಕೆ ಬರ್ತಾರೆ ಅದನ್ನು ಹುಚ್ಚರಂಗೆ? ಬರೀ ಸಿ ಬರಿಬೇಕಿಲ್ಲ, ಸಿ ಮೈನಸ್ 0 ಅಂದ್ರೆ ಸಿನ ಸರ್ ಅದು. ಯಾಕೆ ಅವ್ರು ಹಂಗೆ ಬರ್ತಾರೆ ಗೊತ್ತೇನು? ಇಲ್ಲೊಂದು ಪ್ಯಾಟರ್ನ್ ಐತಿ, ಆ ಪ್ಯಾಟರ್ನ್ ಗುರುತಿಡ್ಬೇಕು ನೀವು. ಸಿ ಮೈನಸ್ ಸೆಲ್ಸಿಯಸ್ನಾಗಿಂದ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಇದು. ಫ್ಯಾರನ್ಹೈಟ್ ಮೈನಸ್ ಫ್ಯಾರನ್ಹೈಟ್ನಾಗಿಂದ ಲೋವರ್ ಫಿಕ್ಸ್ಡ್ ಪಾಯಿಂಟ್. ಕೆಲ್ವಿನ್ ಮೈನಸ್ ಕೆಲ್ವಿನ್ನಾಗಿಂದ ಲೋವರ್ ಫಿಕ್ಸ್ಡ್ ಪಾಯಿಂಟ್. ಡಿವೈಡೆಡ್ ಬೈ ಕೆಳಗೆ ಏನು ಬರ್ದಾರ ಗೊತ್ತನ? ಸೆಲ್ಸಿಯಸ್ನೊಳಗೆ 100 ಯಾಕೆ ಬರ್ದಾರಂದ್ರೆ, ನೀವು ಒಂದು ಕೆಲಸ ಮಾಡ್ರಿ, ಸೆಲ್ಸಿಯಸ್ನಾಗಿಂದ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಮತ್ತು ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಎರಡು ಕಂಪ್ಯಾರಿಸನ್ ಮಾಡಿ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಮಾಡಿ ಹೇಳ್ರಿ ಎಷ್ಟಾಗ್ತದೆ? 100 ಮೈನಸ್ 0 ಎಷ್ಟಾಗ್ತದೆ? 100. ಫ್ಯಾರನ್ಹೈಟಿಗೆ ಬರ್ರಿ. ವಾಟ್ ಈಸ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಇನ್ ಕೇಸ್ ಆಫ್ ಫ್ಯಾರನ್ಹೈಟ್? ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಕಿಮಿ ಕೇಸ್ 212, 32 ಅಲ್ಲ 212. ಲೋವರ್ ಫಿಕ್ಸ್ಡ್ ಪಾಯಿಂಟ್ 212 ಮೈನಸ್ 32 180. ಟೋಟಲ್ ನಂಬರ್ ಆಫ್ ಡಿವಿಷನ್ಸ್. ಆ ಲೋವರ್ನಿಂದ ಹಿಡಿದು ಅಪ್ಪರ್ ತನಕ ಹೋದ್ರೆ ಎಷ್ಟು ಡಿವಿಷನ್ಸ್ ಬರ್ತಾವೆ? ಹಿಂಗೆ ಕ್ಯಾಲಿಬ್ರೇಷನ್ ಮಾಡಿರ್ತಾರ, ಹಿಂಗೆ ಮಾರ್ಕ್ ಮಾಡಿರ್ತಾರಲ್ಲ, ಒಟ್ಟು 180 ಡಿವಿಷನ್ಸ್ ಬರ್ತಾವೆ ಎಲ್ಲೇ ಫ್ಯಾರನ್ಹೈಟ್ನಾಗ. ಸೊ ಇದು ಪ್ಯಾಟರ್ನ್ ಹೆಂಗೈತಿ ಅಂದ್ರೆ, ಆ ಡಿಗ್ರಿ ಸೆಲ್ಸಿಯಸ್ ಅದರ ಸಿಂಬಾಲ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ಸ್ ಬಿಟ್ವೀನ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಆ್ಯಂಡ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಇಸ್ ಈಕ್ವಲ್ ಟು ಮತ್ತು ಎಫ್ ಅದರ ಸಿಂಬಾಲ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ಸ್ ಬಿಟ್ವೀನ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಆ್ಯಂಡ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್. ಹಂಗೆ ಸೇಮ್. ಇದನ್ನ ಮಾಡೋಣ ನಾವೀಗ. 40 ಮೈನಸ್ 0 40, 10 10 10 10 ಕ್ಯಾನ್ಸಲ್. 18 4 18 4 ತಡ್ರಿ ಸರ್, ಅದು ಇದು ಸರ್ ನಮ್ಮ ಕಡೆ. ನಂಗೆ ಖರೇನ ಆಶ್ಚರ್ಯ ಆಯ್ತು ಫಸ್ಟ್ ಟೈಮ್ ನಾ ಹೆಂಗೆ 18 4 ಇಡೀ ಕ್ಲಾಸ್ನಾಗ ಒಬ್ಬರು ಹೇಳ್ಬೇಕಾ? ಅಲ್ಲಿ ಈಗಲ್ಲ
ನಾಳೆನೂರಾಗ ಉಟ್ರು ಹೇಳ್ತಾರೆ. ನಾ ಹೇಳಾಕತ್ತಿದ್ದು ಕ್ವಶನ್ ಕೇಳಿದ ತಕ್ಷಣ 72 ಒಂದು ಪಟ್ಟನ ಆನ್ಸರ್ ಬರಲಿಲ್ಲ. ಮತ್ತು ಎಲ್ಲರೂ ಕೇಳಿದ್ರೆ ಎಲ್ಲಿ ತನಕ ಬರ್ತಾವೆ ಮಗ್ಗಿ, ಈ ರಿಲೇಟಿವ್ಸ್ ಬಂದಿರ್ತಾರೆ ನೋಡ್ರಿ, ಅವ್ರು ಬಂದು ಕೇಳ್ತಿರ್ತಾರೆ ಪ್ರೈಮರಿ ಹೈಸ್ಕೂಲ್ನಾಗ ಅಪ್ಪಿ ಟೇಬಲ್ಸ್ ಎಲ್ಲಿ ತನಕ ಬರ್ತಾವ 20 ತನಕ. ಆ್ಯಕ್ಚುಲಿ ಬರ್ತಿರಂಗಿಲ್ಲ ಅಂದು ಬಿಡೋದು, ಯಾಕಂದ್ರೆ ಗ್ಯಾರಂಟಿ ಇರುತ್ತೆ ಅವ್ರಿಗೂ ಬರ್ತಿರಂಗಿಲ್ಲ ಅಂಥೇಳಿ. ಅವರು ಕೇಳಂಗಿಲ್ಲ, ಗಂಟೆನೇ ಹೋಗೋದು 25 ತನಕ ಬರ್ತಾವ ಅಂದ್ಬಿಡೋದು. ಅದು ಜೀವನದಾಗ ಏಮ್ ಇರ್ತೈತಿ 25 ತನಕ ನಾವು ಟೇಬಲ್ಸ್ ಬ್ಯಾಗ್ ಎಂದು ರೀಚ್ ಆಗಂಗೆ ಇಲ್ಲ ಅದು. ಅಲ್ಲಿ ಬಿಡ್ರಿ. ಸೊ 18 4s 72 ಬಂತಲ್ಲ, ಅದಕ್ಕೆ 32 ಈ ಕಡೆ ಕಳಿಸ್ರಿ. F = 72 + 32. F = 104 ಡಿಗ್ರಿ ಫ್ಯಾರನ್ಹೈಟ್. ಡಿಗ್ರಿ ಫ್ಯಾರನ್ಹೈಟ್ ಹಂಗೆ ಬರಿಬೋದು. ಹೋಲಿ ಸದ್ಯ ಹಿಂಗೆ ಏನು ಮಾಡಿದ್ವಿ ನಾವು, 40 ಡಿಗ್ರಿ ಸೆಲ್ಸಿಯಸ್ಸನ್ನು ಫ್ಯಾರನ್ಹೈಟಿಗೆ ಕನ್ವರ್ಟ್ ಮಾಡಿದ್ವಿ. 104 ಜ್ವರ ಬಂದಿದ್ದುಲೆ ಅನ್ನೋದು ಒಂದು, 40 ಡಿಗ್ರಿ ಸೆಲ್ಸಿಯಸ್ ಜ್ವರ ಬಂದಿದ್ದುಲೆ ಎರಡು ಒಂದ. ಈಗ ಅರ್ಥ ಆಗ್ತಿದೆ ಸರ್? ಇದೆಲ್ಲ ಅರ್ಥ ಆಗ್ತಾರೆ. ಇದೇನು ಸರ್ ಸುಳ್ಗಾಡಿದ್ದು? ಇದನ್ನೇ ಹಿಂಗೆ ಯಾಕೆ ಇಟ್ಟಾರಂದ್ರೆ, ನೀವು ಒಂದು ದಿವಸ ಸ್ಟ್ರೈಕಿಗೆ ಕುಂತಾರೆ ಅಂತಿಕೋರಿ, ಏನಂತ, ನನಗೆ ಡಿಗ್ರಿ ಸೆಲ್ಸಿಯಸ್ಸು ಬೇಡ, ಕೆಲ್ವಿನ್ನೂ ಬೇಡ, ಫ್ಯಾರನ್ಹೈಟು ಬೇಡ, ನಂದ ಒಂದು ಹೊಸ ಟೆಂಪ್ರೇಚರ್ ಸ್ಕೇಲ್ನ ತಯಾರು ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡಿದ್ರಿ ಅಂದ್ರೆ, ಅವಾಗ ನೀವು ಏನು ಒಂದು ಹೆಸರು ಹಿಡಿತೀರಿ ನೋಡ್ರಿ, ಅದ್ರ ಸಿಂಬಾಲ್ ಇಲ್ಲಿ ಹಾಕಿ, ನಿಮ್ಮ ಸ್ಕೇಲ್ನೊಳಗಿಂದು ಲೋವರ್ ಫಿಕ್ಸ್ಡ್ ಪಾಯಿಂಟ್ ಇಲ್ಲಿ ಹಾಕಿ, ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ಸ್ ಬಿಟ್ವೀನ್ ದ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಆ್ಯಂಡ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್. ಅಂದ್ರೆ ಇವ 3 ಫಿಕ್ಸ್ ಅಂತಲ್ಲ, ಇನ್ನೂ ಬೇಕಾದ್ರೆ ಎಷ್ಟು ಬೇಕಾದ್ರೆ ನಾವು ಮಾಡ್ಕೊತ ಹೋಗ್ಬೋದು ಅಂತ ಹಂಗೆ ಕೊಟ್ಟಿರ್ತಾರೆ ಅಷ್ಟೆ. ಸೊ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ನೊಳಗೆ ನಾವು ಥರ್ಮಲ್ ಎಕ್ಸ್ಪಾನ್ಷನ್ ಅನ್ನೋಂಥ ಟಾಪಿಕ್ ಕಂಟಿನ್ಯೂ ಮಾಡೋಣ. ಎಲ್ಲೈತ್ಲೆ ಅದು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಹೋದ್ರೆ ಸಿಗ್ತದೆ.